ನಮಸ್ಕಾರ. ವಾರ್ತಾಭಾರತಿಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಆರ್ಥಿಕ ಹಿಂಜರಿತ ಇಡೀ ವಿಶ್ವಕ್ಕೆ ವ್ಯಾಪಿಸ್ತಾ ಇದೆ. ಇದರ ಪರಿಣಾಮವಾಗಿ ಉದ್ಯೋಗ ಕಡಿತ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಡೀ ವಿಶ್ವದಾದ್ಯಂತ ನಡೀತಾ ಇದೆ. ದೊಡ್ಡ ದೊಡ್ಡ ದೈತ್ಯ ಟೆಕ್ಕಿ ಕಂಪನಿಗಳು ಈ ಉದ್ಯೋಗ ಕಡಿತವನ್ನ ಮಾಡ್ತಾ ಇದ್ದು, ಉದ್ಯೋಗ ಕಡಿತವನ್ನ ಮಾಡದೇ ಇದ್ರೆ ನಮ್ಮ ಬದುಕು ಉಳಿಯೋದಿಲ್ಲ ಅಂತ ಅದರ ಸಿಇಒಗಳು ಮುಖ್ಯಸ್ಥರು ಹೇಳ್ತಾ ಇದ್ದಾರೆ. ವಾಷಿಂಗ್ಟನ್ ಪೋಸ್ಟ್ ವರದಿ ಪ್ರಕಾರವಾಗಿ ನವೆಂಬರ್ನಿಂದ ಇಲ್ಲಿ ತನಕ ಅಮೆರಿಕ ಒಂದರಲ್ಲೇ ಸುಮಾರು 2 ಲಕ್ಷ ಉದ್ಯೋಗಗಳು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕಡಿತಗೊಂಡಿದೆ. ಅದರಲ್ಲಿ 30-40% ಭಾರತೀಯರೇ ಇದ್ದಾರೆ. ಅಂದಾಜು 80,000 ಟೆಕ್ಕಿ ಉದ್ಯೋಗಿಗಳು ವೃತ್ತಿಪರರು ಅಮೆರಿಕದಲ್ಲಿ ಉದ್ಯೋಗವನ್ನ ಕಳೆದುಕೊಂಡಿದ್ದಾರೆ. ಇವರೆಲ್ಲರೂ ಇರೋದು ಕೂಡ ವರ್ಕಿಂಗ್ ವೀಸಾದ ಮೇಲೆ. ಒಂದು ವೇಳೆ ಏನಾದ್ರೂ ಅವರು ನಿಗದಿತ ಅವಧಿಯ ಒಳಗೆ ಬೇರೆ ಉದ್ಯೋಗವನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗದೇ ಇದ್ರೆ ಅವರು ವಾಪಸ್ ಭಾರತಕ್ಕೆ ಬರಬೇಕಾಗತ್ತೆ. ಎಲ್ಲ ಕಡೆ ಉದ್ಯೋಗ ಕಡಿತ ಆಗ್ತಿರೋದ್ರಿಂದ ಬದಲಿ ಉದ್ಯೋಗ ಸಿಗೋದು ಕೂಡ ಅಷ್ಟು ಸುಲಭದ ಮಾತಲ್ಲ ಅಂತ ಹೇಳಲಾಗ್ತಿದೆ. ಬರೀ ಅಮೆರಿಕಾಗೆ ಮಾತ್ರ ಸೀಮಿತ ಆಗಿಲ್ಲ. ಲಂಡನ್ ಮತ್ತು ಇತರೆ ದೇಶಗಳಲ್ಲಿರುವ ಭಾರತೀಯರಿಗೂ ಇದೇ ಹೊಡೆತ ಬೀಳ್ತಾ ಇದೆ. H1 ವೀಸಾ ಮತ್ತು L1 ವೀಸಾದ ಮೇಲಿರೋ ಭಾರತೀಯರು ಅಲ್ಲಿ ಉದ್ಯೋಗ ಹುಡುಕೋದಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಅನೇಕ ಕಂಪನಿಗಳು ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. NGOಗಳು ಕೈ ಜೋಡಿಸ್ತಿದ್ದಾವೆ ಬೇರೆ ಬೇರೆ ಉದ್ಯೋಗವನ್ನು ಹುಡುಕೋದಕ್ಕೆ. ಆದ್ರೆ ಅಷ್ಟು ಸುಲಭಕ್ಕೆ ಉದ್ಯೋಗ ಸಿಗೋದು ಸಾಧ್ಯ ಇಲ್ಲ. ಮತ್ತೊಂದು ಕಡೆಯಲ್ಲಿ ಬೇರೆ ಬೇರೆ ಕಮಿಟ್ಮೆಂಟ್ ಅನ್ನ ಈ ವೃತ್ತಿಪರರು ಮಾಡ್ಕೊಂಡಿದ್ದು, ಮಕ್ಕಳು, ಬೇರೆ ಬೇರೆ ಶಾಲೆ ಅಥವಾ ಇನ್ನಿತರೆ ಕಮಿಟ್ಮೆಂಟ್ ಗಳನ್ನ ತಾವಿರುವ ಉದ್ಯೋಗದ ಸ್ಥಳದಲ್ಲಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ತಕ್ಷಣಕ್ಕೆ ಅವರು ಒಂದು ದೇಶವನ್ನ ಬಿಟ್ಟು ಬರೋದು ಕೂಡ ಕಷ್ಟವಾಗತ್ತೆ. ಭಾರತಕ್ಕೆ ಅವ್ರೇನಾದ್ರೂ ವಾಪಸ್ ಬಂದ್ರೆ ಇಲ್ಲೇನಾದ್ರೂ ಉದ್ಯೋಗದ ಭರವಸೆ ಸಿಗತ್ತಾ, ಆ ಆಪ್ಷನ್ಸ್ ಇದೆಯಾ ನೋಡಿದ್ರೆ ಇಲ್ಲೂ ಕೂಡ ನಿರುದ್ಯೋಗದ ಪ್ರಮಾಣ ಅತಿ ಹೆಚ್ಚು. ಅಂದ್ರೆ ಕಳೆದ ಡಿಸೆಂಬರ್ ನಲ್ಲಿ ಅತಿ ಹೆಚ್ಚು ನಿರುದ್ಯೋಗದ ಪ್ರಮಾಣ ಭಾರತದಲ್ಲಿ ದಾಖಲಾಗಿದೆ. ಹಾಗಾಗಿ ಹೊಸ ಉದ್ಯೋಗ ಸೃಷ್ಟಿಯ ಯಾವುದೇ ಸಾಧ್ಯತೆಗಳು ಭಾರತದಲ್ಲೂ ಕೂಡ ಕಂಡು ಬರ್ತಿಲ್ಲ. ಹೀಗಿದ್ದಾಗ ಪರಿಸ್ಥಿತಿ ಏನಾಗಬಹುದು ಅಂತ ಊಹೆ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಭಯ ಆಗುತ್ತೆ. ಇದಕ್ಕಿರೋ ಪರಿಹಾರಗಳೇನು, ಒಂದು ವೇಳೆ ಅವ್ರು ಭಾರತಕ್ಕೆ ಬಂದ್ರೆ ಆಲ್ಟರ್ನೇಟಿವ್ ಏನ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ, ಅಥವಾ ಅಲ್ಲೇ ಇದ್ರೆ ಅವರ ಬದುಕು ಹೇಗಿರತ್ತೆ, ಬದಲಿ ಉದ್ಯೋಗ ಸೃಷ್ಟಿಗೆ ಸಹಾಯಕ ಆಗತ್ತಾ, ಈ ಎಲ್ಲ ವಿಚಾರಗಳನ್ನ ಬಗ್ಗೆ ನಾವು ವಿಸ್ತೃತವಾಗಿ ಚರ್ಚೆ ಮಾಡ್ತೀವಿ. ನಮ್ಮ ಜೊತೆಗೆ ತಜ್ಞರಿದ್ದಾರೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಮತ್ತು ನಮ್ಮ ಜೊತೆಗೆ ಬಹಳ ವಿಚಾರಗಳನ್ನ ನಮ್ಮ ಜೊತೆಗೆ ಅವರಿದ್ದು ಹಂಚಿಕೊಳ್ಳಿದ್ದಾರೆ. ಮೊದಲನೇದಾಗಿ ನಮ್ ಜೊತೆಗಿದ್ದಾರೆ IT ಸ್ಟ್ರಾಟಜಿ ನಿರ್ದೇಶಕರು ಮ್ಯಾಂಚೆಸ್ಟರ್ ನಿಂದ ಚಾಣಕ್ಯ ರಾಜಗೋಪಾಲ್ ಅವರು. ನಮಸ್ಕಾರ ಚಾಣಕ್ಯ ರಾಜಗೋಪಾಲ್ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ಅದರ ಜೊತೆ ನಮ್ ಜೊತೆಗಿದ್ದಾರೆ ಕನ್ನಡ ಕೂಟದ ಅಧ್ಯಕ್ಷರು, ನ್ಯೂಯಾರ್ಕ್ ಸಿಟಿಯ ಕನ್ನಡ ಕೂಟದ ಅಧ್ಯಕ್ಷರು ಅಜಿತ್ ಭಾಸ್ಕರ್ ಅವರು. ನಮಸ್ಕಾರ ಅಜಿತ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅದ್ರ ಜೊತೆ ನಮ್ ಜೊತೆ ಇದ್ದಾರೆ ಆರ್ಥಿಕ ತಜ್ಞರು ಡಾಕ್ಟರ್ ಚಂದ್ರ ಪೂಜಾರಿ ಅವರು. ನಮಸ್ಕಾರ ಡಾಕ್ಟರ್ ಚಂದ್ರ ಪೂಜಾರಿ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ಹಾಗೇನೆ ಬೆಂಗಳೂರಿನ IT ಕನ್ಸಲ್ಟೆಂಟ್ ಆಗಿರುವ ಕಾರ್ತಿಕ್ ಶೇಖರ್ ಅವರು ನಮ್ ಜೊತೆಗಿದ್ದಾರೆ. ನಮಸ್ಕಾರ ಕಾರ್ತಿಕ್ ಶೇಖರ್ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ ಎಲ್ಲರಿಗೂ, ರಿಪಬ್ಲಿಕ್ ಡೇ ಸ್ಪೆಷಲ್ ವಿಶಸ್. ನಿಮ್ಗೂ ಕೂಡ ಸರ್. ನನ್ನ ಮೊದಲನೇ ಪ್ರಶ್ನೆ ಬಹುಶಃ ಅಜಿತ್ ಭಾಸ್ಕರ್ ಅವರಿಗೆ ಸೂಕ್ತ ಅಂತ ಅನ್ಸುತ್ತೆ. ಅವರು ಕನ್ನಡ ಕೂಟದ ಅಧ್ಯಕ್ಷರಾಗಿರೋ ಕಾರಣಕ್ಕಾಗಿ ನ್ಯೂಯಾರ್ಕ್ ನಲ್ಲಿ. ಅಜಿತ್ ಅವರೇ, ಸುಮಾರು 80,000 ಭಾರತೀಯರು ಇಲ್ಲಿ ತನಕ ಕೆಲಸ ಕಳ್ಕೊಂಡಿದ್ದಾರೆ ಅನ್ನೋದು ಒಂದು ಅಂದಾಜು. 30-40% ಅಂತ ಹೇಳ್ತಾ ಇದ್ದಾರೆ. ಹೇಗಿದೆ ಪರಿಸ್ಥಿತಿ ಅಮೆರಿಕದಲ್ಲಿ, ಅಲ್ಲಿ ಉದ್ಯೋಗ ಕಂಡುಕೊಂಡಿರೋ ಭಾರತೀಯರ ಪರಿಸ್ಥಿತಿ? ಸೊ ಅದೇ ಆಕ್ಚುಲಿ ಸಿಚುವೇಶನ್ ಇಸ್ ವೆರಿ ಬ್ಯಾಡ್. ಯಾರು ಕೆಲಸ ಕಳ್ಕೊಂಡಿದ್ದಾರೆ ಅವರಿಗೆ ತುಂಬಾ ಅಫೆಕ್ಟ್ ಆಗಿದೆ. ಇನ್ಫ್ಯಾಕ್ಟ್ ಇದು ಈಗ ಅಂತಲ್ಲ, ಲೈಕ್ ದಿಸ್ ಇಸ್ ದ ಸೈಕಲ್ ಆಲ್ವೇಸ್ ಹ್ಯಾಪನ್ಸ್ ಇನ್ US. ಲೈಕ್ ನೀವು 2008 ನೋಡಿರ್ಬೋದು, ಅಲ್ಲೂ 70,000 80,000 ಆಯ್ತು, 2020 ಆಯ್ತು. ಸೊ ಇದು ಲೈಕ್ ಮರ್ಸಿಲೆಸ್ ಅಂತಾನೆ ಹೇಳ್ಬೋದು US ಅಲ್ಲಿ. ಯೂಶಲಿ ಏನಂದ್ರೆ ನೀವು ಟ್ಯಾಲೆಂಟೆಡ್ ಎಷ್ಟು ಎನ್ಕರೇಜ್ ಮಾಡ್ತಾರೆ ಅಷ್ಟೇ ಇದು, ಲೈಕ್ ವೆನ್ ಇಟ್ ಗೋಸ್ ಟು ಲೇ ಆಫ್ ಆಲ್ಸೋ ದೇ ಡೋಂಟ್ ಟೇಕ್ ಮಚ್ ಕೇರ್ ಅಬೌಟ್ ಇಟ್. ಸೊ ಹೌದು, ಈಗ ನೀವು 2020 ಆಗಿರೋ ಲೇ ಆಫ್ಗೆ, ಆಮೇಲೆ 2021 ಅಲ್ಲಿ ಆಗಿರೋ ರೆಕ್ರೂಟ್ಮೆಂಟ್ ಏನಾಯ್ತು ಅಂದ್ರೆ 2021 ರಿಮೋಟ್ ವರ್ಕ್, ಕೋವಿಡ್ ಇಂದ ಹೊಸ ಕಲ್ಚರ್ ಶುರು ಆಗಿ ರಿಮೋಟ್ ವರ್ಕ್ ಆಗಿ ಮತ್ತೆ ಎಲ್ಲ ಸೆಕ್ಟರ್ IT ಬಂದಾಗ ದೇರ್ ವಾಸ್ a mass recruitment also happened. The spike in recruitment and the huge like ಎಲ್ಲ ಸೆಕ್ಟರ್ ಇಂದನೂ like they all moved to IT. In fact, our correction, actually that correction is happening now in 2022 and 2023, which is affecting along with the economy affect ಆಗಿರೋದ್ರಿಂದ. So the companies started taking people out because to show some profit and other stuff. ಅದನ್ನ ಏನಾಯ್ತು ಅಂದ್ರೆ ಒಂದಷ್ಟು ಕಂಪ್ನಿಗೆ ಇಟ್ ರಿಯಲಿ ಮ್ಯಾಟರ್ಸ್. ದ ಬಿಗ್ ಕಂಪ್ನಿ ವಿಚ್ ಡಿಡ್ ಅ ಲಾಟ್ ಆಫ್ ರಿಕ್ರೂಟ್ಮೆಂಟ್, ಇಟ್ ಮ್ಯಾಟರ್ಸ್ ಫಾರ್ ದೆಮ್ ಟು ಡೂ ಎ ಪ್ರಾಪರ್ ಕರೆಕ್ಷನ್. ಬಟ್ ದೆರ್ ಆರ್ ಅದರ್ ಕಂಪ್ನೀಸ್ ವಿಚ್ ಆರ್ ಜಸ್ಟ್ ಯೂಸಿಂಗ್ ಅನ್ ಆಪರ್ಚುನಿಟಿ. ಯಾಕಂದ್ರೆ ನೀವಾಗೆ ಮಾಡಿದ್ರೆ ಯು ವಿಲ್ ಕಮ್ ಟು ಎ ಬಿಗ್ ಹೈಲೈಟ್. ಸೊ ದೆನ್ ನೌ ಅ ಲಾಟ್ ಆಫ್ ಕಂಪ್ನೀಸ್ ಆರ್ ಜಸ್ಟ್ ಯೂಸಿಂಗ್ ಇಟ್ ಆಸ್ ಅನ್ ಆಪರ್ಚುನಿಟಿ
to do the corrections on their staffs and other stuff. But coming to how it is affecting, yes, it is affecting pretty bad to quite a lot of H1 visa. ಈಗ US citizen ಅಥವಾ green card ಆದರೆ you still have a lot of option because US takes care of you for another 6 to 8 months. ನಿಮಗೆ unemployment benefits ಅಂತಾನೆ ಇರುತ್ತೆ. So that is all good. But when it comes to the H1 visa people, it's pretty bad because they have to find some job in say 16 ಅದನ್ನ months. ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ, ಅದನ್ನ ಸ್ವಲ್ಪ ವಿವರಿಸಬಹುದಾ ಅಜಿತ್ ಶೆಟ್ಟಿ ಅವರೇ? ಈಗ H1 ವೀಸಾ ಇದ್ದವರು 60 ದಿನ ಅಂತಿದೆ. ಈ ವೀಸಾಗಳಿದ್ದವರು ಅಥವಾ L1 ವೀಸಾ ಇದ್ದವರು ಎಷ್ಟು ದಿನಗಳ ಕಾಲ ಇರಬಹುದು, ಮತ್ತೆ ಇದಕ್ಕಿರೋ ಕಂಡೀಷನ್, ಅಮೆರಿಕದ ಷರತ್ತುಗಳೇನಿದೆ, ಅಲ್ಲಿಯ ಕಾನೂನು ಕಾಯ್ದೆ? ಸೊ ಕಾನೂನು ಲೈಕ್ ಈಗ ನೀವು H1 ಅಲ್ಲಿ ಇದ್ರೆ ನೀವು ಯು ಹ್ಯಾವ್ ಟು ಫೈಂಡ್ ಸಮ್ ಅದರ್ ಎಂಪ್ಲಾಯ್ಮೆಂಟ್. ಇಲ್ಲ ಅಂದ್ರೆ 60 days by 60 days you have to leave the country. So options ಈಗ ಯಾರಿಗೆ ಲೈಕ್ who are in H1, they have to find another job who can transfer H1 or sponsor H1 or ಸಾರಿ ಟು ಇಂಟರಪ್ಟ್. ಟೈಮ್ ಬೀಯಿಂಗ್ ನೀವು ಯಾವ ತರದ ಉದ್ಯೋಗವನ್ನಾದ್ರೂ ಹುಡುಕೊಳ್ಬಹುದಾ, ಅಥವಾ IT ಸೆಕ್ಟರ್ ಅಲ್ಲಿ ಅವರು ಪರ್ಯಾಯ ಉದ್ಯೋಗವನ್ನ ಕಂಡುಕೊಳ್ಬೇಕಾಗತ್ತಾ ಅಲ್ಲಿ ಉಳಿಬೇಕು ಅಂತಂದ್ರೆ? ನಿಮ್ಮ ಸ್ಕಿಲ್ಸ್ IT ಆಗಿರೋದ್ರಿಂದ ನೀವು IT ಸೆಕ್ಟರ್ ಅಲ್ಲೇ ಹುಡುಕ್ಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ಸ್ಕಿಲ್ ಸೆಟ್ H1 ಇಸ್ ಎ ಸ್ಕಿಲ್ ಸೆಟ್ ಬೇಸ್ಡ್ ವೀಸಾ. ಸೊ ನೀವು IT ಸೆಕ್ಟರ್ ಬಂದ್ಬಿಟ್ಟು ಬೇರೆ ಸೆಕ್ಟರ್ ಅಲ್ಲಿ ಹೋಗಕ್ಕಾಗಲ್ಲ. then you have to show that you are skilled in that particular area. That would be very difficult change. But ಈಗ ಏನ್ ಮಾಡ್ತೀರಾ ಅಂದ್ರೆ ಒಂದಷ್ಟು ಜನಗಳು L1 ಇದು F1 ವೀಸಾ ಹೋಗ್ತೀವಿ, ಸ್ಟೂಡೆಂಟ್ ವೀಸಾ ಅಂತ. ಸೊ ದಟ್ ಈಸ್ ಆನ್ ಅನದರ್ ಆಪ್ಷನ್ ತಗೋಬಹುದು. ಆಮೇಲೆ ವರ್ಸ್ಟ್ ಕೇಸ್ ಅಲ್ಲಿ B2 ವೀಸಾಗೂ ಹೋಗ್ಬೋದು. ದಟ್ ವಿಲ್ ಗಿವ್ ಅನದರ್ 6 months. ಬಟ್ ಓವರ್ ಆಲ್ ಈಗ ಸದ್ಯಕ್ಕೆ ಈ ಮಂತ್ ಇಟ್ಸ್ ವೆರಿ ಟಫ್. ಯಾಕಂದ್ರೆ ಎವ್ರಿ ಕಂಪನಿ ಇಸ್ ಯೂಸಿಂಗ್ ದಿಸ್ ಆಸ್ ಅನ್ ಆಪರ್ಚುನಿಟಿ ಅಂಡ್ ಲೇಯಿಂಗ್ ಆಫ್. ರಿಕ್ರೂಟ್ಮೆಂಟ್ ಆಸ್ very minimum. So it is a very tough time for Indians. ಮಾತನಾಡ್ತೀನಿ ಅಜಿತ್ ಶೆಟ್ಟಿ ಅವರೇ ನಿಮ್ ಜೊತೆಗೆ. ಚಾಣಕ್ಯ ರಾಜಗೋಪಾಲ್ ಅವರೇ, ಹೇಗಿದೆ ಮ್ಯಾಂಚೆಸ್ಟರ್ ಮತ್ತು ನಿಮ್ಮ ದೇಶದ ಪರಿಸ್ಥಿತಿ, ಅಲ್ಲಿನ ಕನ್ನಡಿಗರ ಪರಿಸ್ಥಿತಿ? ಉದ್ಯೋಗ ಕಡಿತ ಅಲ್ಲೂ ಕೂಡ ಆಗ್ತಾ ಇದೆ, ಅದರ ಎಫೆಕ್ಟ್ ಯಾವ ರೀತಿ ಆಗ್ತಾ ಇದೆ? UK ಮೊತ್ತ ನಾವು ನೋಡಿದ್ರೆ ಬೇರೆ ದೇಶಗಳಿಗಿಂತ ಈ ದೇಶದಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ. ಬೇರೆ ಇವಾಗ ಅಜಿತ್ ಹೇಳ್ದಂಗೆ US ಅಲ್ಲಿ ಕಾಣಿಸೋ ಒಂದು ಸಂಖ್ಯೆಗಳು ನಮ್ಮ UK ಅಲ್ಲಿ ಇಲ್ಲ. ಕಾರಣಗಳನ್ನ ನೋಡಿದ್ರೆ ಸರ್ಕಾರ ಆವಾಗ ನಮ್ಮ ರಿಷಿ ಸುನಕ್ ಅವರು ಚಾನ್ಸಲರ್ ಆಗಿದ್ರು, ಫೈನಾನ್ಸ್ ಮಿನಿಸ್ಟರ್ ಒಂದು ಹುದ್ದೆಯಲ್ಲಿದ್ರು. ಅವರು ಇಂಟ್ರೊಡ್ಯೂಸ್ ಮಾಡಿದ್ದ ಫರ್ಲೋ ಸ್ಕೀಮ್ ಅಂದ್ರೆ ಎಂಪ್ಲಾಯರ್ಸ್ಗೆ 80% ಅಪ್ ಟು 80% ಆಫ್ ದ ಎಂಪ್ಲಾಯೀಸ್ ಸ್ಯಾಲರೀಸ್ ವಾಸ್ ಬೀಯಿಂಗ್ ಪೇಯ್ಡ್ ಬೈ ದ ಗವರ್ಮೆಂಟ್. ಸೊ ಎಂಪ್ಲಾಯರ್ಸ್ ಮೇಲೆ ಬರೀ 20% ಅಷ್ಟೇ ಒಂದು ಇಂಪ್ಯಾಕ್ಟ್ ಇರ್ತಾ ಇತ್ತು. ಅದರಿಂದ ಸಾಕಷ್ಟು ಎಂಪ್ಲಾಯರ್ಸ್ಗೆ ಅದು ದೊಡ್ಡದಾಗಿ ಇಂಪ್ಯಾಕ್ಟ್ ಆಗಲಿಲ್ಲ. ಅದು ಅಲ್ಲದೆ ಕೆಲವೊಂದು ಸ್ಕೀಮ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು ಫಾರ್ ದಿ ಬಿಸ್ನೆಸಸ್. ಒಂದು ಕರೋನಾ ಬಿಸ್ನೆಸ್ ಇಂಟರಪ್ಷನ್ ಲೋನ್ ಸ್ಕೀಮ್ ಅಂತ, ಮತ್ತೆ ಬಿಸ್ನೆಸ್ ಬೌನ್ಸ್ ಬ್ಯಾಕ್ ಲೋನ್ ಸ್ಕೀಮ್ ಅಂತ. ಈ ಎರಡು ಸ್ಕೀಮಲ್ಲಿ ಸಾಕಷ್ಟು ಹಣ ಬ್ಯಾಂಕ್ಗಳ ಕಡೆಯಿಂದ ಬಿಸ್ನೆಸಸ್ಗೆ ಕೊಡಿಸಿ ದೇ ಕೆಪ್ಟ್ ದ ಬಿಸ್ನೆಸಸ್ ಗೋಯಿಂಗ್. ಬಟ್ ಅಜಿತ್ ಹೇಳ್ದಂಗೆ ಅದು ಆ 2 ವರ್ಷದಲ್ಲಿ ನಡೆದಂತ ಘಟನೆಗಳು. ಬಟ್ ಇವಾಗ ಆ ಸ್ಕೀಮ್ಸ್ ಎಲ್ಲ ಕೊನೆ ಆಗಿದೆ. ಬಿಸ್ನೆಸಸ್ ಮತ್ತೆ ಇವಾಗ ಚಾಲನೆ ಆಗಿದೆ. ಇವಾಗ ಅವಾಗಿದ್ದ ಒಂದು ಆರ್ಥಿಕ ಸಪೋರ್ಟ್ ಗವರ್ಮೆಂಟ್ ಕಡೆಯಿಂದ ಇವಾಗ ಇಲ್ಲ. ಸೊ ಹಾಗಾಗಿ ಕೆಲವೊಂದು ಕಡೆ ಕಾಣಿಸ್ಕೊಳ್ತಾ ಇದೆ IT ಸೆಕ್ಟರ್ ಅಲ್ಲಿ, ಮತ್ತೆ ಬೇರೆ ಬೇರೆ ಸೆಕ್ಟರ್ಸ್ ಅಲ್ಲಿ ಕಾಣಿಸ್ತಾ ಇದೆ. ಸ್ವಲ್ಪ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗೋ ಸೂಚನೆಗಳು ಕಾಣಿಸ್ತಾ ಇದೆ. ಬಟ್ ಇಂಥ ಸ್ಕೀಮ್ಸ್ ಇದ್ದಿದ್ರಿಂದ ನಮ್ ಕಡೆ ಅಷ್ಟು ಒಂದು ಇಂಪ್ಯಾಕ್ಟ್ ಇಲ್ಲ ಅಂತ ನಾನು ಹೇಳ್ತೀನಿ. ಚಾಣಕ್ಯ ರಾಜಗೋಪಾಲ್ ಅವ್ರೆ, ಈಗ ಸ್ಪೋಟಿಫೈ ಅದು ಹೇಳಿರೋ ಪ್ರಕಾರ 6% ಉದ್ಯೋಗ ಕಡಿತವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಟೆಲಿಕಾಂ ಕಂಪನಿ ವೋಡಫೋನ್ ಕೂಡ ಉದ್ಯೋಗ ಕಡಿತಕ್ಕೆ ಮುಂದಾಗಿದೆ. ಅಂದ್ರೆ ಈ ತರದ ಅನೇಕ ಉದ್ಯೋಗ ಕಡಿತ ಆಗ್ತಾ ಇದೆ ಲಂಡನ್ ಅಲ್ಲಿ. ಅವರಲ್ಲಿ ಕನ್ನಡಿಗರು ಎಷ್ಟು % ಇರ್ಬೋದು ಅಂತ ಅನ್ಸುತ್ತೆ? ಯಾವ ತರ ಕನ್ನಡಿಗರ ಮೇಲೆ ಎಫೆಕ್ಟ್ ಆಗ್ಬೋದು, ಅಥವಾ ಭಾರತೀಯರ ಮೇಲೆ ಎಫೆಕ್ಟ್ ಆಗ್ಬೋದು? ಭಾರತೀಯರಂತ ಯಾಕಂದ್ರೆ ಸಾಕಷ್ಟು ಜನ ನಮ್ಮ ಟೆಕ್ನಿಕಲ್ ರೋಲ್ಸ್ ಅಲ್ಲಿ ಇದ್ದಾರೆ ಇಂಥ ಕಂಪನೀಸ್ ಅಲ್ಲಿ. ಇವಾಗ ವೋಡಫೋನ್ ಅಂತ ನೀವು ಹೇಳಿದ್ದು ಒಂದು ಕಂಪನಿಯಲ್ಲಿ ಸಾಕಷ್ಟು ಮಟ್ಟಿಗೆ ನಮ್ಮ ಇಂಡಿಯನ್ಸ್, ಕನ್ನಡಿಗರು ಅಂತ ಹೇಳಲಿಕ್ಕೆ ಬರೋದಿಲ್ಲ ಎಷ್ಟು ಸಂಖ್ಯೆ ಅಂತ, ಬಟ್ ಹೇಳ್ಬೋದು. ಸಾಕಷ್ಟು ಜನ ತಾಂತ್ರಿಕ ಉದ್ಯೋಗಗಳಲ್ಲಿ ಇದ್ದು ಇವಾಗ ಸಾಕಷ್ಟು ಜನ ಕೆಲಸ ಕಳ್ಕೊಂಡಿದ್ದಾರೆ. ಬಟ್ ಪರ್ಸೆಂಟೇಜ್ ವೈಸ್ ಕಂಪ್ಯಾರಿಟಿವ್ ನೋಡಿದ್ರೆ we are much better off in the UK due to the government schemes.
ಓಕೆ. ಬಟ್ ಅಂದ್ರೆ ನಮ್ಗೆ ರಿಪೋರ್ಟ್ಸ್ ಹಂಗ್ ತೋರಿಸ್ತಿಲ್ವಲ್ಲ ಚಾಣಕ್ಯರು, ರಾಜ್ಗೋಪಾಲ್ ಅವರೇ. ಈಗ ರಾಯಲ್ ಮೇಲ್ ಕೂಡ 10,000 ಉದ್ಯೋಗಿಗಳನ್ನ ಕಡಿತ ಮಾಡ್ತಾ ಇದೆ. ಜೊತೆಗೆ ಈಗಾಗ್ಲೇ ನಾನು ಪ್ರಸ್ತಾಪ ಮಾಡಿದ ಹಾಗೆ ಸ್ಪೋಟಿಫೈ 6%, ಜೊತೆಗೆ ವೋಡಫೋನ್, ನನ್ ಸಿಕ್ಕಿರೋದಿಷ್ಟು ಮಾಹಿತಿ ಅಂದ್ರೆ ಬಹಳಷ್ಟು ಉದ್ಯೋಗಗಳೇ ಕಡಿತ ಆಗ್ತಿದೆ. ಹೌದು. Dan, ಇವಾಗ ಓವರ್ ಆಲ್ ನೀವು ಎಕನಾಮಿಕ್ ಸಿಚುವೇಶನ್ ತಗೊಂಡ್ರೆ, ಅಜಿತ್ ಹೇಳ್ದಂಗೆ ಕೂಡ 2008-2009 ಎಕನಾಮಿಕ್ ಡೌನ್ ಟರ್ನ್ ಏನು ಅಂತ ಒಂದಿತ್ತು. ಇವಾಗ ಮತ್ತೆ ಈ ರಷ್ಯನ್ ವಾರ್ ಇಂದ ಮತ್ತೆ ಅಂತ ಪರಿಸ್ಥಿತಿ ಬರೋ ಚಾನ್ಸಸ್ ಇದೆ. ಸೊ ಎಲ್ಲ ಕಂಪನೀಸ್ ಏನ್ ಮಾಡ್ತಾ ಇದೆ ಅಂದ್ರೆ, ಲಾಸ್ಟ್ 2 years ಅಲ್ಲಿ ಏನೇನ್ ಸಪೋರ್ಟ್ ಬಂದು ಅವರು ಆ ಒಂದು ಲೆವೆಲ್ ಮೇಂಟೈನ್ ಮಾಡಿದ್ರು ಎಂಪ್ಲಾಯ್ಮೆಂಟ್ ಲೆವೆಲ್ನ, ಇವಾಗ ಅದು ರಿಆರ್ಗನೈಸ್ ಮಾಡ್ಕೊಂತಾ ಇದ್ದಾರೆ. ಸೊ ಇದು ಓವರ್ ಆಲ್ ನೀವು ನಂಬರ್ಸ್ ಹೇಳ್ತಾ ಇರೋದು, ಅದರಲ್ಲಿ ಇಂಡಿಯನ್ಸ್ ಅನ್ನೋ ಪರ್ಸೆಂಟೇಜ್ ಒಂದಷ್ಟು ಮಟ್ಟಕ್ಕೆ ಇರುತ್ತೆ. ರಾಯಲ್ ಮೇಲ್ ಅಲ್ಲಿ ನೋಡಿದ್ರೆ ಇಟ್ ಇಸ್ ಹ್ಯಾವಿಂಗ್ a good workforce which includes all demographics of people, not just Indians. So now adanna matte if you divide it amongst the different demographics, the percentage of impact on the Indians is low, but So- considerable from when we look at it as an independent country of India and nodre. It is a considerable impact on Indians. ಸೊ ಅಂದ್ರೆ ನೀವೇನ್ ಹೇಳ್ತಾ ಇದ್ರಿ, US ಅಲ್ಲಿ ಆಗಿರೋ ಎಫೆಕ್ಟ್ UK ನಲ್ಲಿ ಇಲ್ಲ ಇಂಡಿಯನ್ಸ್ ಮೇಲೆ ಅನ್ನೋದಲ್ವಾ? ಯಾಕಂದ್ರೆ ಉದ್ಯೋಗಗಳಿಗೆ ಅಷ್ಟೊಂದು ಸಹಕಾರ ಕೊಟ್ಟಿದ್ದು ಸರ್ಕಾರ, ಅದನ್ನ ಸ್ವಲ್ಪ ಅದು ಸ್ವಲ್ಪ ಇವಾಗ ಎಫೆಕ್ಟ್ ಇದೆ, ಪಾಸಿಟಿವ್ ಎಫೆಕ್ಟ್ ಇದೆ. ಡನ್ ಸರ್, ಮಾತನಾಡ್ತೀನಿ ನಿಮ್ ಜೊತೆಗೆ. Sure. IT ಕನ್ಸಲ್ಟೆಂಟ್ ಕಾರ್ತಿಕ್ ಶೇಖರ್ ಅವರೇ, ಈಗಾಗಲೇ ಭಾರತದಲ್ಲೂ ಕೂಡ ಅಮೆಜಾನ್ ಅಂತಹ ಕಂಪನಿಗಳು, ಬೇರೆ ಬೇರೆ IT ಕಂಪನಿಗಳು ಉದ್ಯೋಗ ಕಡಿತಕ್ಕೆ ಮುಂದಾಗಿದೆ, ಆಲ್ರೆಡಿ ಲೇ ಆಫ್ ಅನ್ನ ಮಾಡ್ತಾ ಇದ್ದಾರೆ. ಹೀಗಿರೋ ಸಂದರ್ಭದಲ್ಲಿ ಸ್ವಲ್ಪ ಆತಂಕಕಾರಿ, ಫಾರಿನ್ ಅಲ್ಲಿರೋ IT ಪ್ರೊಫೆಷನಲ್ಸ್ ಏನಾದ್ರೂ ಕೆಲಸ ಕಳ್ಕೊಂಡ್ರು ಇಂಡಿಯಾಗ್ ಬಂದ್ರೆ ಅನ್ನೋ ದೊಡ್ಡ ಪ್ರಶ್ನೆ ನಮ್ ಮುಂದಿದೆ. ಈ ಪ್ರಶ್ನೆನೂ ಇಟ್ಕೊಂಡು ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ ತಾವು? See, Ivaga, we live in a global village. Whether it is Amazon, as Ajit heldage athwa Rajgopal heldage, Amazon is one big umbrella. Adu job cut andre it is not restricted to US or Manchester or Bangalore. It is just being, as on the word, infamous word ideyala, being Bangalore andre we have lost the job. So that means ಮುಂಚೆ ಕೆಲಸ ಅಮೆರಿಕ UK ಇಂದ ಬೆಂಗಳೂರು ಬರ್ತಾ ಇತ್ತು, ಇವಾಗ ಬೆಂಗಳೂರಿಂದನೂ ಕೆಲಸ ಹೋಗ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಇಟ್ ಈಸ್ ಜಸ್ಟ್ ಬೀಯಿಂಗ್ ಬ್ಯಾಂಗ್ಳೂರ್. ಸೊ ಇಟ್ ಈಸ್ ನಾಟ್ ದಟ್ ಯು ಹ್ಯಾವ್ ಲಾಸ್ಟ್ ದ ಜಾಬ್ ಇನ್ Manchester and the job has come to India. When I used to work in IBM, Royal Scotland of Bank shifted its base to India through IBM. So, but today Royal Scotland of Bank, if it fires there, it fires everywhere. So ಆ ಥರ ಇದು ನಡೆಯುತ್ತೆ. So Done. great chances ಇರಲ್ಲ, because it's a very gloomy situation. Plus Karnatakadalli election ಇರೋದ್ರಿಂದ some of the companies may not want to rush till the new government is formed. So that is also a double whammy. ಓಕೆ. ಅಂದ್ರೆ ನಮಗೀಗ ರಿಪೋರ್ಟ್ ಸಿಗ್ತಾ ಇರೋದು, ಗವರ್ಮೆಂಟ್ ಅಂಕಿಅಂಶಗಳೇ ಸಿಗ್ತಿರೋದು, ಭಾರತದಲ್ಲಿ ನಿರುದ್ಯೋಗದ ಪ್ರಮಾಣ ಹೆಚ್ಚಾಗ್ತಿದೆ ಅಂತ. ಹೀಗಿದ್ದ ಸಂದರ್ಭದಲ್ಲಿ ಉದ್ಯೋಗ ಕಳ್ಕೊಂಡು ಭಾರತಕ್ಕೆ ಬಂದ್ರೆ ಅವರಿಗೆ ಹೊಸ ಉದ್ಯೋಗ ಸೃಷ್ಟಿ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಆ ಸಾಧ್ಯತೆಗಳು ಪ್ರೊಫೆಷನಲ್ಸ್ಗೆ ಇರೋರಿಗೆ ಇಲ್ಲಿ ಉದ್ಯೋಗ ಇಲ್ಲ, ಸ್ಕಿಲ್ ಇರೋರಿಗೆ. ಹೀಗಿರುವಾಗ ಪರಿಸ್ಥಿತಿ ಏನಾಗ್ಬೋದು ಕಾರ್ತಿಕ್ ಶೇಖರ್ ಅವರು? ಪರಿಸ್ಥಿತಿ ತುಂಬಾ ಯುನಿಕ್ ಆಗಿದೆ. There is not much hope as of now. One is, I see it in one short term and long term. Short term ಬಂದು ಕರ್ನಾಟಕದಲ್ಲಿ ಎಲೆಕ್ಷನ್ ಮುಗ್ದು ನ್ಯೂ ಗವರ್ಮೆಂಟ್ ಅಂಡ್ ಇಸ್ ಇಟ್ pro IT or anti IT ಅದೆಲ್ಲ ಸೆಟ್ಲ್ ಆದ್ರೆ the companies which are investing in Bangalore, in Karnataka, that will be the short term goal. So companies will open up accordingly. Second thing ಏನಾಗ್ತಿದೆ ಅಂದ್ರೆ, because this whole global meltdown, the person whether he is unemployed in US, UK or India, it is the same. And ಅವ್ರು ಇಲ್ಲಿಗೆ ಬಂದ್ರು ಅವ್ರಿಗೇನು ರೆಡ್ ಕಾರ್ಪೆಟ್ ವೆಲ್ಕಮ್ ಏನು ಸಿಗಲ್ಲ. They will have to struggle and go through. And the second thing is, now the government of India has done many things. For example, the digital payment gateways, QR code enabled systems, Indian OS operating system, Bharat operating system, ಈ ತರದ್ದು IITs ಎಲ್ಲ ವರ್ಕ್ ಮಾಡ್ತಿದ್ದಾರೆ. So it need not be that people have to go back to IBM or Amazon or any of the banks. There are whole lot of startups which can be also be absorbing their ideas. So that it is ಆ ಥರ gloomy ಏನಿಲ್ಲ. Only thing is, if you are coming with a set mind that I have to work in a multinational company, andre kashta agbodu. If you are looking at colleges, if you are looking at universities, if you are looking at the new startups, there is an amazing opening, especially in
place like Bangalore with so many startups, these trained manpower will be absorbed. But only thing Done, is sir. open mind in the ಬರ್ಬೇಕು. ಓಕೆ, ಅದಕ್ಕೆ ಎಷ್ಟು ರೆಡಿ ಇರ್ತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಮಾತಾಡ್ತೀನಿ ನಿಮ್ ಜೊತೆಗೆ. ಡಾಕ್ಟರ್ ಚಂದ್ರ ಪೂಜಾರಿ ಅವರೇ, ನಿರುದ್ಯೋಗ ಪ್ರಮಾಣ ಡಿಸೆಂಬರ್ ನಲ್ಲಿ 8% ಅನ್ನು ಕೂಡ ದಾಟಿದೆ. ನಮ್ಗೆ ಈಗಾಗಲೇ ಗೊತ್ತಿರೋದು 40 ವರ್ಷಗಳ ದಾಖಲೆಯನ್ನ ಮುರಿದು ನಾವು ನಿರುದ್ಯೋಗ ಪ್ರಮಾಣವನ್ನ ಅನುಭವಿಸ್ತಾ ಇದೀವಿ ಈ ಸಂದರ್ಭದಲ್ಲಿ. ಕರ್ನಾಟಕ ಅಷ್ಟು ಎಫೆಕ್ಟ್ ಆಗಿಲ್ಲ ಅಫ್ಕೋರ್ಸ್, ಬಟ್ ಅದರ್ ಸ್ಟೇಟ್ಸ್, ಭಾರತದ ಬೇರೆ ಬೇರೆ ರಾಜ್ಯಗಳು ನಿರುದ್ಯೋಗದಲ್ಲಿ ಬಹಳ ಹೆಚ್ಚಿನ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾವೆ. ಈ ಹೊತ್ತಲ್ಲಿ ವಿದೇಶಗಳಲ್ಲಿ ಉದ್ಯೋಗ ಕಡಿತ ಅಂದ್ರೆ ಸ್ವಲ್ಪ ಆತಂಕಕಾರಿ. ಏನ್ ಪ್ರತಿಕ್ರಿಯಿಸ್ತೀರಿ ತಾವು? ಇಲ್ಲಿ ನಾವು ಚರ್ಚೆ ಮಾಡುವಾಗ ಭಾರತ, ಅಮೆರಿಕ, ಇಂಗ್ಲೆಂಡ್ ಅಂತ ಚರ್ಚೆ ಮಾಡಿದ್ರೆ ವಿ ಡೋಂಟ್ ಹ್ಯಾವ್ ಕರೆಕ್ಟ್ ಪಿಕ್ಚರ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಅಂದ್ರೆ ಒಂದು ಗ್ಲೋಬಲಿ ಕನೆಕ್ಟೆಡ್ ಅಂತ ಹೇಳುದು ಒಂದು, ಮತ್ತು ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಸಿ ನಮ್ಮ ಇಡೀ ಡೆವಲಪ್ಮೆಂಟ್ ಓರಿಯಂಟೇಷನ್ ಈಸ್ ಕ್ಯಾಪಿಟಲ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಅಂಡ್ ಲೇಬರ್ ಕ್ಯಾಪಿಟಲ್. ಈ ಮೂರರಲ್ಲಿ ಕ್ಯಾಪಿಟಲಿಗೂ ಪ್ರಾಪರ್ಟಿಗಿರುವ ಇಂಪಾರ್ಟೆನ್ಸ್ ಲೇಬರಿಗಿಲ್ಲ. ಈಗ ಇವರೆಲ್ಲ ಮೆಂಟಲ್ ಲೇಬರ್ ಬಗ್ಗೆ ಮಾತಾಡ್ಬೋದು, ಮ್ಯಾನುವಲ್ ಲೇಬರ್ ಇರ್ಬೋದು, ಮೆಂಟಲ್ ಲೇಬರ್ ಇರ್ಬೋದು. ಥ್ರೂಟ್ ದ ವರ್ಲ್ಡ್ ಎಲ್ಲ ದಿಕ್ಕಲ್ಲಿ ಕೂಡ, ಇನ್ಕ್ಲೂಡಿಂಗ್ ಇಂಡಿಯಾ, ಬಟ್ ನಾನು ಜಾಸ್ತಿ ನನ್ನ ಏನಾದರೂ ನಾಲೆಜ್ ಇದ್ರೆ ಇಂಡಿಯಾದ ಬಗ್ಗೆನೇ ಇರೋದು. ಎಲ್ಲ ದಿಕ್ಕಲ್ಲಿ ಕೂಡ ಲೇಬರ್ ರೆಗ್ಯುಲೇಷನ್ಸ್ ಎಷ್ಟು ವೀಕ್ ಇದೆ ಅಂತ ಹೇಳಿದ್ರೆ, ನಾನು ಪೇಪರ್ಲಿ ಓದ್ತಾ ಇದ್ದೆ, 20 ವರ್ಷ ಸರ್ವಿಸ್ ಮಾಡಿದವರು ಮೈಕ್ರೋಸಾಫ್ಟ್ ಅಲ್ಲಿ ಎಲ್ಲ ಎಂಪ್ಲಾಯಿಗೆ ಒಂದು ಫೈನ್ ಮಾರ್ನಿಂಗ್ ಒಂದು ಮೇಲ್ ಮೂಲಕ ಅವರನ್ನು ಕಳಿಸಿದ್ರು ಮನೆಗೆ ಅಂತೇಳಿ. ಸಿ ಅದೇ ರೀತಿ ಅವರು ಈಗ ಸಾಕಷ್ಟು ದೇಶಗಳು ಅಮೆರಿಕನ್ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಖಾಲಿ ಒಂದು ಮೈನ್ ಅಲ್ಲಿ ನಿಮ್ಮ ಬಾಂಡ್ ಕ್ಯಾನ್ಸಲ್ ಆಗ್ತದೆ ಮಾಡ್ತಾರೆ ಅವರು? ಮಾಡುದಿಲ್ಲ ಅಲ್ಲ. ವೆನ್ ಇಸ್ ಕಮ್ ಟು ಕ್ಯಾಪಿಟಲ್ ದ ಪ್ರಯಾರಿಟಿ ಇಸ್ ಡಿಫ್ರೆಂಟ್. ಇವನ್ ಲಿಬರಲೈಸೇಷನ್ ಅಲ್ಲಿ ಕೂಡ ಏನು ಗ್ಲೋಬಲೈಸೇಷನ್ ಬಗ್ಗೆ ಏನು ಮಾತಾಡ್ತಾ ಇವೆ ಅಂತ ಹೇಳಿದ್ರೆ, ಕ್ಯಾಪಿಟಲ್ ಹ್ಯಾಸ್ ಗಿವನ್ ಫ್ರೀ ಮೊಬಿಲಿಟಿ, ಎಲ್ಲಿಗೂ ಬೇಕಾದ್ರೂ ಹೋಗ್ಬೋದು. ಅಲ್ಲಿ ಅಮೆರಿಕದಲ್ಲಿ ಕೆಲಸ ಕಳ್ಕೊಂಡವರಿಗೆ ಮತ್ತೊಂದು ಕೆಲಸ ಹುಡುಕುದು ಎಷ್ಟು ಸಮಸ್ಯೆ. ಒಂದ್ ವೇಳೆ ಕೆಲಸ ಇಲ್ಲ ಇದ್ರೆ ವಾಪಸ್ ಹೋಗಿ ಅಂತ ಹೇಳ್ತಾರೆ ಅವ್ರು ರೂತ್ಲೆಸ್ ಆಗಿ. ಅವರು ಇವರನ್ನ ಬಿಡಿ, ಇಂಡಿಯನ್ಸ್ ಅಥವಾ ಥರ್ಡ್ ವರ್ಲ್ಡ್ ಕಂಟ್ರಿ ಜನ ಯಾಕೆ ಬೇಕು ಅಂತ ಹೇಳಿದ್ರೆ ಅವರ ಜನರೇ ಕಾಸ್ಟ್ಲಿ ಅಂತ ಹೇಳಿ. ಸೊ ಕ್ಯಾಪಿಟಲ್ ಈಸ್ ಮರ್ಸಿಲೆಸ್ ಸೊ ಫಾರ್ ಅದರ ಡೀಲಿಂಗ್ಸ್ ಆರ್ ಕನ್ಸರ್ನ್. ಅಂಡ್ ಮತ್ತೆ ಗವರ್ಮೆಂಟ್ಸ್ ನನ್ನ ಪ್ರಕಾರ ಡೆಮೋಕ್ರಸಿ ಇದೆಲ್ಲ, ಇಟ್ ಇಸ್ ನಥಿಂಗ್ ಬಟ್ ಎ ಪೊಲಿಟಿಕಲ್ ಅರೇಂಜ್ಮೆಂಟ್ ಟು ಸೇಫ್ ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ಕ್ಯಾಪಿಟಲ್. ಇದನ್ನೆಲ್ಲ ಅವ್ರು ಒಪ್ತಾರೆ ಇಲ್ವಾ ಅದು ಬೇರೆ ಪ್ರಶ್ನೆ. ದಿಸ್ ಇಸ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಡೆಮೋಕ್ರಸಿ. ಅದು ಎಲ್ಲಾ ದೇಶದಲ್ಲಿ, ನಮ್ಮಲ್ಲಿ ಅಮೆರಿಕ ಎಲ್ಲ ಅದೇ ರೀತಿ ವರ್ಕ್ ಆಗ್ತಾ ಇದೆ. ಮೊಬಿಲಿಟಿಯ ಪ್ರಶ್ನೆ ಇರ್ಬೋದು, ಎಂಪ್ಲಾಯ್ಮೆಂಟ್ ಪ್ರಶ್ನೆ ಇರ್ಬೋದು. ಬಟ್ ನೀವು ಎಂಪ್ಲಾಯ್ಮೆಂಟ್ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೀರಿ, ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್. ಹಲೋ ಡಾಕ್ಟರ್ ಚಂದ್ರ ಪೂಜಾರಿ ಅವರೇ, ನಾವು ಎಕಾನಮಿಯನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದೀವ ಅಥವಾ ಸೋಷಿಯಲ್ ಎಕಾನಮಿನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ವಿ? ಎರಡು ಮಿಕ್ಸ್ ಅಲ್ಲಿ ಹೋಗ್ತಾ ಇದೀವ? ಇಂಡಿಯನ್ ಎಕಾನಮಿ ಅಥವಾ ಇಂಡಿಯನ್ ಡೆಮೋಕ್ರಸಿ? ಇಂಡಿಯನ್ ಎಕಾನಮಿ ಇಸ್ ನಥಿಂಗ್ ಬಟ್ ಕಾಪಿ ಆಫ್ ದ ವೆಸ್ಟರ್ನ್ ಎಕಾನಮಿ. ನಮ್ದೇನು ದೊಡ್ಡ ಇನ್ನೋವೇಷನ್ ಇಲ್ಲ. ಸ್ಟಾರ್ಟಿಂಗ್ ಫ್ರಮ್ 1940s, ಈಗಲ್ಲ, ಇವತ್ತಿನ ಸಮಸ್ಯೆ ಅಲ್ಲ. 40s ಇಂದಲೇ ನಮ್ಮ ಮಾಡೆಲ್ ಇಸ್ ಕ್ಯಾಪಿಟಲ್ ಇಂಟೆನ್ಸಿವ್ ಇಂಡಸ್ಟ್ರೀಸ್. ವಿ ಕಾಲ್ ಇಟ್ ಸೋಷಿಯಲ್ ಎಕಾನಮಿ ಅಲ್ವಾ ಸರ್? ಸೋಷಿಯಲಿಸ್ಟಿಕ್ ಸೊಸೈಟಿ ಮಾಡುವಂತ ಎಕಾನಮಿ ಅಂತ ಹೇಳ್ತಾ ಇದ್ದದ್ದು. ಇಟ್ ಇಸ್ ಎ ಫೇಕ್ ಸೋಷಿಯಲಿಸಮ್ ವಿ ಸ್ಪೋಕ್ ಅಬೌಟ್ ಇಟ್. ನೆಹರು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ರು? ಅವರು ಮಾತಾಡ್ತಾ ಇರೋದು ಇದೇ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಯನ್ನು ಟೆಂಪಲ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಹೇಳ್ತಾ ಇದ್ರು. ಡ್ಯಾಮ್ ಇರ್ಬೋದು, ಸ್ಟೀಲ್ ಇಂಡಸ್ಟ್ರಿ ಇರ್ಬೋದು, ಫರ್ಟಿಲೈಸರ್ಸ್ ಇಂಡಸ್ಟ್ರಿ, ಹೆವಿ ಕ್ಯಾಪಿಟಲ್ ಇಂಟೆನ್ಸಿವ್ ಇಂಡಸ್ಟ್ರೀಸ್ ಅದೆಲ್ಲವು. ಎಲ್ಲಿ ಕೂಡ ಲೇಬರ್ ಓರಿಯೆಂಟೆಡ್ ಎಕಾನಮಿ ನಾವು 1940s ಇಂದಲೇ ಶುರು ಮಾಡಲಿಲ್ಲ. ಅದೇ ಬೆಳೀತಾ ಇವತ್ತು ಕೂಡ ಅದೇ ಇದೆ. ಸೊ ಕ್ಯಾಪಿಟಲ್ ಇಂಟೆನ್ಸಿವ್ ಇಂಡಸ್ಟ್ರಿಯಲ್ಲಿ ಕ್ಯಾಪಿಟಲ್ಗಿಂತ ಒಂದು ಪ್ರಯಾರಿಟಿಗಳು, ಅದಕ್ಕಿರುವ ರೆಸ್ಪೆಕ್ಟ್, ಅದರ ಇಂಟ್ರೆಸ್ಟ್ ಅನ್ನು ಸೇಫ್ ಗಾರ್ಡ್ ಮಾಡುವ ಯಾವ ಮೆಜರ್ ಕೂಡ ಲೇಬರ್ನ ಇಂಟ್ರೆಸ್ಟ್ ಅನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇಲ್ಲ. ನಮ್ಮ ಕತೆ ಕೇಳಿದ್ರೆ ದ ಕಂಡೀಷನ್ ಇಸ್ ವೆರಿ ಬ್ಯಾಡ್ ವೆನ್ ಕಂಪೇರ್ಡ್ ಟು ದೆಮ್. ಇಲ್ಲಿ ಅಲ್ಲಿ ಏನಾದ್ರು ಕೆಲವು ಸಿಸ್ಟಮ್ಸ್ ಆದ್ರೂ ಆಪರೇಟ್ ಆಗ್ತದೆ, ಇಲ್ಲಿ ಸಿಸ್ಟಮ್ಸ್ ಕೂಡ ಆಪರೇಟ್ ಆಗುದಿಲ್ಲ. ಇವರು IT ಸೆಕ್ಟರ್ ಅಲ್ಲಿ ನನಗೆ ಗೊತ್ತಿಲ್ಲ ಹೇಗೆ ವರ್ಕ್ ಆಗ್ತದೆ. ಲಾರ್ಜರ್ ಲೇಬರ್ ಮಾರ್ಕೆಟ್ ಅಲ್ಲಿ ನಾನು ಮಾತಾಡ್ತಾ ಇದ್ದೆ. ನಥಿಂಗ್ ಇಸ್ ವರ್ಕಿಂಗ್ ಹಿಯರ್. ಮತ್ತೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಬಗ್ಗೆ ನೀವು ಹೇಳ್ತಾ ಇದ್ದೀರಲ್ಲ 8%, 5% ಅಂತ ಹೇಳಿ. ಬೇಸಿಕಲಿ ನಮ್ಮ ಕ್ವಾಲಿಟಿ ಆಫ್ ಎಂಪ್ಲಾಯ್ಮೆಂಟ್ ನೋಡಿದ್ರೆ ನನ್ನ ಪ್ರಕಾರ ಅರೌಂಡ್ 50% ಆರ್ ಸೆಲ್ಫ್ ಎಂಪ್ಲಾಯ್ಡ್. ನಮ್ಮಲ್ಲಿ ದೇ ಆರ್ ನಾಟ್ ಎಂಪ್ಲಾಯ್ಡ್. ಓನ್ಲಿ 24% ಆರ್ ಒಂದು ಅರೆ ಬರೆ ಸೋಷಿಯಲ್ ಸೆಕ್ಯೂರಿಟಿ ಅವರ ಎಂಪ್ಲಾಯ್ಮೆಂಟ್. ಮತ್ತೆ 24% ಮತ್ತೆ ಕ್ಯಾಶುವಲ್ ಲೇಬರ್ಸ್ ಇರೋದು. ಸೊ ಹಾರ್ಡ್ಲಿ ವಿ ಡೋಂಟ್ ಹ್ಯಾವ್ ಬಿಗ್ ಎಂಪ್ಲಾಯ್ಮೆಂಟ್ ಹಿಯರ್. ನಮಗೆ ಡಾಕ್ಟರ್ ಚಂದ್ರ ಪೂಜಾರಿ ಅವರೇ, CMI ರೀಸೆಂಟ್ ಡೇಟಾ ಸಿಕ್ಕಿರೋದು 8% ಇದ್ದಿದ್ದು 8.30ಗೆ
ಈಗ ಕಳೆದ 2 ತಿಂಗಳಲ್ಲೇ ಜಾಸ್ತಿ ಆಗಿದೆ ನಿರುದ್ಯೋಗ ಪ್ರಮಾಣ ಅಂತ ಸಿಎಂ ಅದೇ ಆ ಎಂಪ್ಲಾಯ್ಮೆಂಟ್ ರೇಟ್ ಅಲ್ಲಿ ನೋಡಿದಲ್ಲ 50 ಯಾರೋ ಮೋರ್ ದನ್ 50% ಸೆಲ್ಫ್ ಎಂಪ್ಲಾಯ್ಡ್. ಹೌ ಕ್ಯಾನ್ ಯು ಸೇ ಇಸ್ ಎಂಪ್ಲಾಯ್ಸ್? ಅವರು ಸಿಂಗಲ್ ಓನರ್ಶಿಪ್ ಇರಬಹುದು, ಒಂದ್ 2-3 ಕೆಲಸಗಾರನ್ನ ಇಟ್ಕೊಂಡು ಮಾಡುವಂತ ಅವರು. ಮತ್ತೆ ಅದರಲ್ಲಿ ಒಂದು ಕನಿಷ್ಠ ಒಂದು 13% ಅನ್ಪೇಯ್ಡ್ ಫ್ಯಾಮಿಲಿ ಲೇಬರ್ಸ್ ಕೂಡ ಇದ್ದಾರೆ. ಆಮೇಲೆ ರಿಯಲ್ ಎಂಪ್ಲಾಯ್ಮೆಂಟ್ ಇರೋದು 48%. ಅದರಲ್ಲಿ 50% ಅರೆ ಸೋಷಿಯಲ್ ಸೆಕ್ಯೂರಿಟಿ ಇರೋದು, ಮತ್ತೆ 50% ಈಸ್ ಏನೇನು ಸೆಕ್ಯೂರಿಟಿ ಇಲ್ಲದ ಕ್ಯಾಶುವಲ್ ಲೇಬರ್ಸ್. The condition of employment is very bad here. ಡನ್. ಓಕೆ, ಮಾತನಾಡ್ತೀನಿ ಸರ್. ಅಜಿತ್ ಶೆಟ್ಟಿ ಅವರೇ, ತಾವು ತಮ್ಮ ಓಪನಿಂಗ್ ಕಾಮೆಂಟ್ ಅಲ್ಲಿ ಹೇಳಿದ್ರಿ, ಅಂದ್ರೆ ಇದೊಂದು ಸೈಕಲ್ 2008-20 ನೋಡಿ ನಾವು 23ಗೆ ಇದನ್ನ ನೋಡ್ತಿದೀವಿ ಅಂತ. 2008 ಅಲ್ಲಿ ನೀವು ಹೇಳಿದ್ ನಿಜ, ರಿಸೆಷನ್ ಆಗಿತ್ತು, ಇಡೀ ವಿಶ್ವ ಆರ್ಥಿಕ ಹಿಂಜರಿತಕ್ಕೆ ಒಳಗಾಯ್ತು. ಅದರ ಎಫೆಕ್ಟ್ ನಮ್ಮ ಮೇಲೆ ಕಡಿಮೆ ಆಯ್ತು, ಬಹಳ ಕಡಿಮೆ ಆಯ್ತು ಭಾರತದ ಮೇಲೆ ಆರ್ಥಿಕ ಹಿಂಜರಿತದ ಪರಿಣಾಮಗಳು. ಅದಕ್ಕೆ ಬೇರೆ ಬೇರೆ ಪಾಲಿಸೀಸ್ ಕಾರಣ. 20 ಅಲ್ಲಿ ನೋಡಿದ್ರೆ ನಿಮಗೆ ಕೊರೋನಾ ಕಾರಣ ಆಯ್ತು. ಈಗ 23 ಅಲ್ಲಿ ಆರ್ಥಿಕ ಹಿಂಜರಿತ ಅಂತ ಭಾರತ ಇನ್ನೂ ಘೋಷಣೆ ಮಾಡಿಲ್ಲ, ಬೇರೆ ಬೇರೆ ದೇಶಗಳು ಘೋಷಣೆ ಮಾಡಿದಾವೆ. ಅಮೆರಿಕ ಏನ್ ಹೇಳ್ತಾ ಇದೆ ಈ ಟೋಟಲ್ ವ್ಯವಸ್ಥೆ ಬಗ್ಗೆ? ಆರ್ಥಿಕ ಕುಸಿತದ ಕಾರಣ ಅಂತ ನೇರವಾಗಿ ಹೇಳ್ತಾ ಇದಾರ? ಏನ್ ಹೇಳ್ತಾ ಇದೆ ಅಜಿತ್ ಶೆಟ್ಟಿ ಅವರೇ? ಅದೇ ನಾನು ಹೇಳ್ತೇನೆ ಮೊದಲೇ. ಒಂದು 21 ಅಲ್ಲಿ ರೆಕ್ರೂಟ್ಮೆಂಟ್ ತುಂಬಾ ಮಾಸ್ ರೆಕ್ರೂಟ್ಮೆಂಟ್ ಜಾಸ್ತಿ ಆಯ್ತು. ಯಾಕಂದ್ರೆ ಎಲ್ಲಾ ಸೆಕ್ಟರ್ ವರ್ಕಿಂಗ್ ಫ್ರಮ್ ಹೋಮ್ ಅಂತ ಒಂದು ಶುರು ಆದಾಗ ಐಟಿಗೆ ತುಂಬಾ ಲೋಡ್ ಇತ್ತು. ಸೊ ಕಂಪ್ನಿಗಳು ಆ ಟೈಮಲ್ಲಿ ಕಾಂಪಿಟೇಷನ್, ಯಾಕಂದ್ರೆ ನೀವು ನಿಮ್ಮ ವರ್ಕ್ ಫೋರ್ಸ್ ನ ಸ್ಟ್ರಾಂಗ್ ಇಲ್ಲ ಅಂದ್ರೆ ಯು ಕಾಂಟ್ ಗೆಟ್ ಪ್ರಾಜೆಕ್ಟ್. ಸೊ ಎಲ್ಲಾ ಕಂಪನಿಯವರು ಕಾಂಪಿಟೇಟಿವ್ ಆಗಿ ರೆಕ್ರೂಟ್ಮೆಂಟ್ ಮಾಡಿದ್ರು, ತುಂಬಾ ಜಾಸ್ತಿನೇ ಮಾಡಿದ್ರು. ಯಾಕಂದ್ರೆ ಮೊದ್ಲೇನಾಗ್ತಿತ್ತು ಅಂದ್ರೆ ಬಿಫೋರ್ 2020 ವರ್ಲ್ಡ್ ವಾಸ್ ನಾಟ್ ಇನ್ ಟು ಐಟಿ ದಟ್ ಮಚ್, ಲೈಕ್ ರಿಮೋಟ್ ವರ್ಕ್. ಎಲ್ಲ ಬಿಸ್ನೆಸ್ ಏನಾಗ್ತಿತ್ತು ಅಂದ್ರೆ ದೇ ಯೂಸ್ ಟು ಡೂ ಫಿಸಿಕಲಿ. 2020 ಆದ್ಮೇಲೆ ದೇ ಹ್ಯಾವ್ ಟು ಫೈಂಡ್ ಸಮಥಿಂಗ್ ವಿಚ್ ದೇ ಕ್ಯಾನ್ ಡೂ ಇಟ್ ಥ್ರೂ ಐಟಿ. ಯಾಕಂದ್ರೆ ಆನ್ಲೈನ್ ಪರ್ಚೇಸ್ ಇರ್ಬೋದು, ಎಲ್ಲ ಶಾಪಿಂಗ್ಸ್, ಚಿಕ್ಕ ಸ್ಟೋರ್ಸ್ ಇಂದ ಹಿಡಿದು ದೊಡ್ಡ ಸ್ಟೋರ್ಸ್ ಎಲ್ಲ ಐಟಿ ಮೇಲೆ ಡಿಪೆಂಡ್ ಆಗ್ಬೇಕಾಯ್ತು. ಹಾಗಾಗಿ ಎಲ್ಲ ಕಂಪ್ನಿಗೂ ನೀವು ಝೂಮ್ ತಗೋಬಹುದು, ಗೂಗಲ್ ತಗೋಬಹುದು, ಎಲ್ಲ ಕಂಪ್ನಿಗಳಿಗೂ ದೇ ಹ್ಯಾಡ್ ಅ ಹ್ಯೂಜ್ ಡಿಮ್ಯಾಂಡ್ ಅಟ್ ದಟ್ ಟೈಮ್. ಆ ಟೈಮಲ್ಲಿ ಏನಾಯ್ತು ಅಂದ್ರೆ ಎಲ್ಲ ಕಂಪ್ನಿಯವರು ಅಗ್ರೆಸಿವ್ ಆಗಿ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಏನ್ ಎಕ್ಸ್ಪೀರಿಯನ್ಸ್ ಇದ್ಲ ಅಂದ್ರೂ ಅಷ್ಟೇ, ಎಷ್ಟಿದ್ರು ಅಷ್ಟೇ, ಯಾವ ಕಡೆ ದೇ ಯೂಸ್ ಟು ರೆಕ್ರೂಟ್ ಅ ಲಾಟ್. ಸೊ ಯಾಕಂದ್ರೆ ದೇ ಥಾಟ್ 2021 the demand they had will continue for future ಅಂತ. So that was one of the reason, like you have too much people. And 2022 ಅಲ್ಲಿ as ನಮ್ಮ ಚಾಣಕ್ಯ ಅವ್ರು ಹೇಳ್ದಂಗೆ US ಅಲ್ಲೂ ಅದೇ ತರ ಇತ್ತು. 2020 ಅಲ್ಲಿ ಯು ಹ್ಯಾಡ್ ದ ಎಂಪ್ಲಾಯ್ EAP ಪ್ಯಾಕೇಜ್ ಅಂತಿತ್ತು, ಸಪೋರ್ಟಿಂಗ್ ದ ಎಂಪ್ಲಾಯರ್ ಲೇ ಆಫ್ ಮಾಡದೇ ಇರೋಕ್ಕೆ ಒಂದು US ಪ್ಯಾಕೇಜ್ ಕೊಟ್ಟಿತ್ತು. 2020 ಮತ್ತೆ 2021 ತನಕ ಅದು ಎಕ್ಸ್ಟೆಂಡ್ ಆಯ್ತು. ಸೊ ಯು ಗಾಟ್ ಅ ಲಾಟ್ ಆಫ್ ಫಂಡಿಂಗ್ ಫ್ರಮ್ ಗೌರ್ಮೆಂಟ್ ಟು ಕೀಪ್ ಆಲ್ ಯುವರ್ ಎಂಪ್ಲಾಯಿ ಇನ್ ದ ಕಂಪನಿ. ಅದನ್ನ 2022 ಅಲ್ಲಿ ಎಂಡ್ ಮಾಡಿದಾಗ ಸೊ ಕಂಪ್ನಿ ಅವರಿಗೆ ಒಂದು ಗೌರ್ಮೆಂಟ್ ಇನ್ ಸಪೋರ್ಟ್ ಸಿಗ್ತಿಲ್ಲ, ಎರಡನೇದು ದೇ ಹ್ಯಾಡ್ ಅ ಹ್ಯೂಜ್ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ, ಯಾಕಂದ್ರೆ ಡಿಮ್ಯಾಂಡ್ ಜಾಸ್ತಿ ಇತ್ತು. ಸೊ ಇದು 2023 ಅಲ್ಲಿ ಬಂದಾಗ ಈಗ ಅಗೇನ್ ಎಲ್ಲ ಓಪನ್ ಆಯ್ತು. ಸೊ ಫಿಸಿಕಲಿ ಪೀಪಲ್ ಕ್ಯಾನ್ ಗೋ ಅರೌಂಡ್. ಆಗ ಐಟಿದು ಸ್ವಲ್ಪ ಡಿಮ್ಯಾಂಡ್ ಸ್ವಲ್ಪ ಕಮ್ಮಿ ಆದಾಗ ದೇ ಹ್ಯಾವ್ ಅ ಹ್ಯೂಜ್ ವರ್ಕ್ ಫೋರ್ಸ್, ವಾಟ್ ಟು ಡೂ ವಿತ್ ದೆಮ್. ಸೊ ನೀವು ಎಲ್ಲೇ ನೋಡಿದ್ರು ಅಷ್ಟೇ, US ಅಲ್ಲಿ ಎಸ್ಪೆಷಲಿ ಏನಂದ್ರೆ ಮ್ಯಾನ್ ಪವರ್ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್. ಪಾರ್ಟ್ಸ್ ಎಲ್ಲ ಚೀಪಾಗಿ ಸಿಕ್ಬಿಡುತ್ತೆ. ನೀವು ಚಿಕ್ಕದೊಂದು ಪಾರ್ಟ್ ತಗೊಂಡ್ರೆ ಪಾರ್ಟ್ಸ್ ವಿಲ್ ಬಿ ಚೀಪರ್. ಅದನ್ನ ಅದೇ ಕಾರ್ಗೆ ಹಾಕ್ಬೇಕು ಅಂದ್ರೆ ದಟ್ ವಿಲ್ ಕಾಸ್ಟ್ ಯು ಮೋರ್ ದನ್ 3 to 4 times like ಯೂಸ್. ಸೊ ಮ್ಯಾನ್ ಪವರ್ಸ್ ಇಸ್ ಎಕ್ಸ್ಪೆನ್ಸಿವ್. ಸೊ ದೇ ಹ್ಯಾವ್ ಟು ಡೂ ದ ಮಾರ್ಕೆಟ್ ಕರೆಕ್ಷನ್, ಯೂಸ್ ಲೇ ಲೈಕ್ ಇರೋದ್ರಿಂದ ಸ್ವಲ್ಪ ಅದನ್ನ ಮಾಡಿದ್ರು. ಅದಾದ್ಮೇಲೆ ಗೌರ್ಮೆಂಟ್ ಸಪೋರ್ಟ್ ಇಲ್ಲ, ಸೊ ದೇ ಹ್ಯಾವ್ ಟು ಮ್ಯಾನೇಜ್ ದೆಮ್ಸೆಲ್ಫ್. ಸೊ ಮೂರನೇದು ಏನಂದ್ರೆ ಥರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಏನಂದ್ರೆ ಜನಗಳು ದೇ ಆರ್ ಸೀಯಿಂಗ್ ಅರೌಂಡ್ ಎಲ್ಲ ಕಡೆ ಆಗ್ತಿದೆಯಲ್ಲ, ಸೊ ಲೆಟ್ಸ್ ವಿ ಆಲ್ಸೋ ಯೂಸ್ ಸಮ್ ಆಫ್ ಅವರ್ ಪರ್ಸೆಂಟೇಜ್ ಲೇ ಆಫ್. ಯಾಕಂದ್ರೆ ಎಲ್ಲ ಕಂಪ್ನಿಲೂ ಒಂದು 5-6% ಏನಿರುತ್ತೆ ಅಂದ್ರೆ ರಾಂಗ್ ರೆಕ್ರೂಟ್ಮೆಂಟ್ ಆಗಿರುತ್ತೆ. ಮೀನ್ಸ್ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿರಲ್ಲ ಟ್ಯಾಲೆಂಟು ಮತ್ತೆ ಇದನ್ನ. ಸೊ ಪೀಪಲ್ ಆರ್ ಯೂಸಿಂಗ್ ದಿಸ್ ಆಪರ್ಚುನಿಟಿ ಟು ಕ್ಲೀನ್ ಅಪ್ ದಟ್ ಆಲ್ಸೋ. ಸೊ ಅದಕ್ಕೆ ನಾವು ಹೇಳೋದಂದ್ರೆ ಗೌರ್ಮೆಂಟ್ ಶುಡ್ ಕಮ್ ಸ್ಟೆಪ್ ಅಪ್ ಅಂಡ್ ಇಂಟರ್ಫಿಯರ್ ಅಂಡ್ ಡೂ ಸರ್ಟನ್ ಥಿಂಗ್ಸ್ ಟು ಸ್ಟಾಪ್ ದಿಸ್, ಆರ್ ಎಲ್ಸ್ ಇದೇನಾಗ್ಬಿಡುತ್ತೆ ಅಂದ್ರೆ this will take some time. after ಈ ಸೈಕಲ್ ಎಂಡ್ ಆಗೇ ಆಗುತ್ತೆ, ಯಾಕಂದ್ರೆ ಮಾರ್ಕೆಟ್ ಕರೆಕ್ಷನ್ ಆದ್ಮೇಲೆ ದೇ ನೀಡ್ ಪೀಪಲ್. ಸೊ ಅಲ್ಲಿ ತನಕ ಇಟ್ಸ್ ಎ ವೆರಿ ನರ್ವಸ್ ಟೈಮ್ ಐ ವುಡ್ ಸೇ. ಡನ್. ಓಕೆ, ಮಾತನಾಡ್ತೀನಿ. ಚಾಣಕ್ಯ ರಾಜಗೋಪಾಲ್ ಅವರೇ, UK ನಲ್ಲಿ ಯಾವ ತರ ಇದೆ ಪರಿಸ್ಥಿತಿ? ಅಂದ್ರೆ ನೀವೀಗಾಗ್ಲೇ ಆರ್ಥಿಕ ಅಸಮತೋಲನವನ್ನ ಅನುಭವಿಸ್ತಾ ಇದ್ದೀರಿ, ಗವರ್ಮೆಂಟ್ ಕೂಡ ಸಾಕಷ್ಟು ಪ್ರಯತ್ನ ಪಡ್ತಾ ಇದೆ. ಒಬ್ರು ಪ್ರಧಾನಿ ಹೋದ್ರು, ಮತ್ತೊಬ್ರು ಬಂದಿದ್ದಾರೆ, ಅವರು ಪ್ರಯತ್ನ ಆಗ್ತಾ ಇದ್ದಾರೆ. ಹೇಗಿದೆ ಪರಿಸ್ಥಿತಿ, ದೇಶದ ಪರಿಸ್ಥಿತಿ? ಇಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಕ್ರೈಸಿಸ್ ಅಂತ ಇದನ್ನ ಟೈಟಲ್ ಮಾಡಿದ್ದಾರೆ. ಯಾಕಂದ್ರೆ ಇವಾಗ ಪ್ರತಿಯೊಂದು ಸ್ಟಾರ್ಟಿಂಗ್ ವಿತ್ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಬೇಸ್ ರೇಟ್ ಏನು 0.25% ಇಂಟ್ರೆಸ್ಟ್ ಇತ್ತು, ಅದನ್ನ ಲಾಸ್ಟ್ 8 weeks to 10 weeks ಇಂದ ಅದನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ ಬಂದಿದ್ದಾರೆ.
ಅದರಿಂದ ಅದ್ರ ಪರಿಣಾಮ ಬೇರೆ ಎಲ್ಲದರ ಮೇಲೂ ಬೀಳ್ತಾ ಇದೆ. ಫಸ್ಟ್ ಅದು ಮನೆಗಳ ಮಾರ್ಗೇಜಸ್ ತಗೊಂಡಿರ್ತಾರೆ. ಇವಾಗ ನಾವೆಲ್ಲ ಇಲ್ಲಿ ಬಂದ್ಮೇಲೆ ಮನೆಗಳು EMI ಮೇಲೆ ತಗೊಂಡಿರ್ತೀವಿ. ಅದು ಬೇಸ್ ರೇಟು ಯಾವಾಗ ಜಾಸ್ತಿ ಆಗುತ್ತೋ, ಯಾವ ಮಾರ್ಗೇಜಸ್ ಮೇಲೆ ಪ್ರೊಟೆಕ್ಷನ್ ಇಲ್ವೋ, ಇಟ್ಸ್ ನಾಟ್ ಫಿಕ್ಸ್ಡ್ ಫಾರ್ X ನಂಬರ್ ಆಫ್ ಇಯರ್ಸ್, ಅವರಿಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ. ಅದು ಅದರ ಪರಿಣಾಮವಾಗಿ ಇನ್ನು ಮಿಕ್ಕಿದ ಎಲ್ಲ ಉದ್ಯೋಗಗಳು ಬ್ಯಾಂಕಲ್ಲಿ ಲೋನ್ ತಗೊಂಡು ಬ್ಯಾಂಕಿಂದ ಲೋನ್ ಪಡೆದಿರೋ ಉದ್ಯೋಗಗಳ ಮೇಲೇನು ಈ ಒಂದು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ. ಆದಾಗ ಅವ್ರು ಅದನ್ನ ಅವ್ರಿಗೆ ಇಟ್ಕೊಂಡಿರೋ ದೇ ಪಾಸ್ ಇಟ್ ಆನ್ ಟು ದಿ ಎಂಡ್ ಯೂಸರ್. ಹಾಗಾಗಿ ದಿ ಕಾಸ್ಟ್ ಆಫ್ ಲಿವಿಂಗ್ ಈಸ್ ಡೆಫಿನೆಟ್ಲಿ ಇನ್ ಕ್ರೈಸಿಸ್ ನಾವ್ ಇನ್ UK. ಸೊ ಹೋದ ವರ್ಷ ಇದೇ ಟೈಮ್ಗೆ ಏನು £1 ಇತ್ತು, ಇವಾಗ ಕನಿಷ್ಠ ಅದು £1 10 ಇಲ್ಲ £1 15 ಪೌಂಡ್ಗೆ ಆಗಿದೆ. Sorry, what was £1 is now £1.15 in last 12 months. ಇದ್ರ ಮಧ್ಯದಲ್ಲಿ ರಷ್ಯಾದಲ್ಲಿ ನಡೀತಾ ಇರೋ ಯುದ್ಧದಿಂದ ನಮಗೆ ಇಲ್ಲಿ ಮುಖ್ಯವಾಗಿ ಗ್ಯಾಸ್, ಎಲೆಕ್ಟ್ರಿಸಿಟಿ ಮೇಲೆ ಪರಿಣಾಮ ಬೀಳಿದೆ. ಅದರಿಂದ ಇವಾಗ ಪ್ರತಿಯೊಂದು ನಮ್ಮ UK ಅಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ತಗೊಂಡು ಹೋಗ್ಬೇಕಂದ್ರೆ we have to use fuel. So the increase in the cost of this fuel is impacting the cost of living. ಚಾಣಕ್ಯವರೇ, ನೀವೇ ಹೇಳ್ದಾಗೆ ಒಂದ್ ಕಡೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಅವರ ಇನ್ಕಮ್ ಸೋರ್ಸ್ ಏನಿತ್ತು ಅದು ಜಾಸ್ತಿ ಆಗ್ತಾ ಇಲ್ಲ. ಅದು ಹಾಗೆ ಇದೆ. ಲಿವಿಂಗ್ ಕಾಸ್ಟ್ ಆಫ್ ಲಿವಿಂಗ್ ಮಾತ್ರ ಜಾಸ್ತಿ ಆಗ್ತಿದೆ. ಅದನ್ನು ದಾಟಿ ಕೆಲವರು ಉದ್ಯೋಗವನ್ನೇ ಕಳ್ಕೊಂಡ್ರೆ ಅವ್ರ ಬದುಕೇನಾಗ್ಬೋದು ಸರ್? ಅದು 5,000 ಜನನೇ ಇರ್ಬೋದು, 10,000 ಜನನೇ ಇರ್ಬೋದು. ಹೌದು, ಅದೇ ಡೆಫಿನೆಟ್ ಆಗಿ ಇಟ್ ಇಸ್ ಅ ಕ್ರೈಸಿಸ್ ಅಂಡ್ ಅನ್ಎಂಪ್ಲಾಯ್ಮೆಂಟ್. ಇಂಥ ಪರಿಸ್ಥಿತಿಯಲ್ಲಿ ಕೆಲಸ ಕಳ್ಕೊಂಡ್ರೆ ಅದು ಭಾರತೀಯರಾಗಿದ್ರೆ ಅವ್ರಿಗೆ ಸಾಕಷ್ಟು ತೊಂದರೆಗಳಾಗುತ್ತೆ. ಯಾಕಂದ್ರೆ ಪ್ರತಿ ತಿಂಗಳು ಅವರು ಅವರ ಮಾರ್ಗೇಜಸ್ ಇರ್ಬೋದು, ಇಲ್ಲ ಫಿಕ್ಸ್ಡ್ ಬಿಲ್ಸ್ ಕಟ್ಟಬೇಕಾಗಿರೋದು. ನಾನು ಹೇಳ್ದಂಗೆ ನಮಗೆ ಹೋದ ವರ್ಷ ನಮ್ಮ ಗ್ಯಾಸ್ ಬಿಲ್ಲು ಯಾವ್ದು £50 ಆಗಿತ್ತು, ಇವಾಗ £150 ಆಗಿದೆ. ಸೊ ಏನಾದರೂ ಸೇವಿಂಗ್ಸ್ ಇದ್ರೆ ಅದರಲ್ಲಿ ಸ್ವಲ್ಪ ದಿನ ನಾವು ಕಳಿಬಹುದು ಸೇವಿಂಗ್ಸ್ ಇಟ್ಕೊಂಡು. ನೆಕ್ಸ್ಟ್ ಕೆಲವರಿಗೆ ಬೇರೆ ಕಡೆಯಿಂದ ಆರ್ಥಿಕ ಸಪೋರ್ಟ್ ಸಿಗ್ಬೋದು, ಭಾರತದಿಂದ ಸ್ವಲ್ಪ ದುಡ್ಡು ತಗೊಬೋದು ಅಕಸ್ಮಾತ್ ಸೇವಿಂಗ್ಸ್ ಇದ್ರೆ. ಸೊ ಅಲ್ಲಿವರೆಗೂ ನಾವು ವಿ ಕ್ಯಾನ್ ಮ್ಯಾನೇಜ್, ಬಟ್ ದೇ ವಿಲ್ ಬಿ ಅ ಪಾಯಿಂಟ್, ಆಸ್ ಯು ಸೇ, where we may not be able to manage, and especially Indians have an option to come back, but Karthik or heldange, the situation everywhere is likely to be the same. Whether we come to Bangalore again getting the same kind of job, same kind of income is a big question. So we are in crisis not just in one country, but the networking between all the countries is so intense, as Mr. Karthik said. We are a global village. A pinch felt in one corner of the world has an impact on the other corner of the world. ಓಕೆ, ಮಾತನಾಡ್ತೀನಿ. ಕಾರ್ತಿಕ್ ಶೇಖರ್ ಅವರೇ, ನೀವು ಹೇಳಿದ್ರಿ ಅಂದ್ರೆ ನೋಮ್ ಚಾಮ್ಸ್ಕಿ ಅಂದ್ರೆ ಗ್ಲೋಬಲ್ ವಿಲೇಜ್ ಕಾನ್ಸೆಪ್ಟ್ ಅಲ್ಲಿ ಬದುಕ್ತಿದ್ವಿ. ಬಟ್ ಏನಾಗುತ್ತೆ, ನೀವೊಂದು ಸೆಟ್ ಆಫ್ ಲೈಫಿಗೆ ಸೆಟ್ ಆಗಿರ್ತೀರಿ. ನೀವು ನಿಮ್ ಸ್ಕಿಲ್ ಇರತ್ತೆ, ನೀವೊಂದು ಲೈಫ್ ಸ್ಟೈಲ್ ಸೆಟ್ ಆಗಿರ್ತೀರಿ. ಇಲ್ಲಿ ಬಂದು ಯಾವ್ದೋ ಒಂದು ಅಂಗಡಿಲಿ ಕೆಲಸ ಮಾಡ್ಬೇಕು, ಅಥವಾ ಯಾವ್ದೋ ಒಂದು ಪಕೋಡ ಅಂಗಡಿ ಹಾಕ್ಬೇಕು, ಅಥವಾ ಇನ್ಯಾವುದೋ ನೀವೇ ಹೇಳ್ದಂಗೆ ಸ್ಟಾರ್ಟ್ಅಪ್ ಅಲ್ಲಿ ಕೆಲಸ ಮಾಡ್ಬೇಕು, ಅದು ತೀರಾ ಕಡಿಮೆ ಸಂಬಳಕ್ಕೆ ಅಂತಂದ್ರೆ ಅವ್ರ ಕೈಲಿ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಆಯಾ ಲೈಫ್ ಸ್ಟೈಲ್ಗೆ ಅವ್ರೊಂದು ಕಮಿಟ್ಮೆಂಟ್ ಅನ್ನು ಕೂಡ ಮಾಡ್ಕೊಂಡಿರ್ತಾರೆ. ಸೊ ಈ ತರದ ಪರಿಸ್ಥಿತಿಯಲ್ಲಿ ಅವ್ರ ಬದುಕಿ ಏನಾಗ್ಬೋದು? 80,000 ಮಂದಿ US ಅಲ್ಲಿ ಒಂದ್ರಲ್ಲಿ ಅಂತಂದ್ರೆ ಅವರಲ್ಲೊಂದು 30 to 40% ಅವ್ರ ಉದ್ಯೋಗ ಕಂಡುಕೊಳ್ಬಹುದು, ಪರ್ಯಾಯ ಉದ್ಯೋಗವನ್ನ. ಉಳಿದವ್ರಿಗೆ ಕಷ್ಟ ಆಗತ್ತೆ, ತಾತ್ಕಾಲಿಕವಾದ್ರೂ ಅವ್ರು ವಾಪಸ್ ಬರ್ಲೇಬೇಕಾಗತ್ತೆ, ಬೇರೆ ಆಪ್ಷನ್ ಇರೋದಿಲ್ಲ. ಹೀಗಿರುವಾಗ ಏನಾಗ್ಬೋದು ಪರಿಸ್ಥಿತಿ? ಕಾರ್ತಿಕ್ ಶೇಖರ್ ಅವರೇ, ಒನ್ ಥಿಂಗ್ ಅಂದ್ರೆ ಈ IT ಅನ್ನೋ ಮಾಯಾಜಾಲ ಏನಿದೆ, ಎವ್ರಿ 5 to 10 years ಇಟ್ಸ್ ಎ ಚೇಂಜ್. ಒಂದ್ ಸಮಯದಲ್ಲಿ ನಮ್ಮವರೇ ಆದ ಮಿಸ್ಟರ್ ಭಾಟಿಯಾ ಹಾಟ್ ಮೇಲ್ ಅನ್ನ ಕಂಡು ಹಿಡಿದಿದ್ರು. ಆಗ ಎಲ್ಲರೂ ನಾವೆಲ್ಲ ಹಾಟ್ ಮೇಲ್ ಅಂತ ಇದ್ವಿ. ಇವತ್ತು ಹಾಟ್ ಮೇಲ್ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತು ಗೂಗಲ್ ದೊಡ್ಡದು. ಎವ್ರಿ 10 ವರ್ಷಕ್ಕೆ ಅಥವಾ ಎವ್ರಿ ಡಿಕೇಡ್ ದೇರ್ ಇಸ್ ಅ ಚೇಂಜ್ ಇನ್ IT. ಓಕೆ, ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್. ಇವಾಗ ಮುಂಚೆ ಒಂದು ದೊಡ್ಡ ಮೇನ್ ಫ್ರೇಮ್ ಅಂದ್ರೆ ಒಂದು 10 ಫ್ರಿಡ್ಜ್ ಅಷ್ಟು ದೊಡ್ಡದಿತ್ತು. ಇವಾಗ ಅದು ಹೋಗಿ ಒಂದು ಸ್ಮಾಲ್ ಲ್ಯಾಪ್ಟಾಪ್ ಅಥವಾ ಒಂದು ಮೊಬೈಲ್ ಫೋನ್ ಅಲ್ಲಿ ಬಂದಿದೆ. ಸೊ ಚೇಂಜ್ ಇಸ್ ಕಾನ್ಸ್ಟೆಂಟ್. ಅಂಡ್ ಇವತ್ತಿನ ದಿನ ಕಂಪನೀಸ್ ಆರ್ ಲುಕಿಂಗ್ ಎಟ್ ಕಾಸ್ಟ್ ಕಟಿಂಗ್. ಸೊ ಎನಿಬಡಿ ಹೂ ಇಸ್ ವರ್ಕಿಂಗ್ ಇನ್ IT should realize that nothing is stagnant. And if he wants the same style, new set of skills, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಂತೂ ಸಾಕಷ್ಟು ಕೆಲಸಗಳು. ನಿಮಗೆ ಡ್ರೈವರ್ಗಳು ಬೇಕಾಗಲ್ಲ, ನಿಮಗೆ ಕುಕ್ಸ್ ಬೇಕಾಗಲ್ಲ, ನಿಮಗೆ ಡ್ರೋನ್ಸ್ ಬಂದು ಡೆಲಿವರಿ ಬಾಯ್ಸ್ ಬೇಕಾಗಲ್ಲ. ಇಟ್ಸ್ ಅ ಮೇಹನ್, ಒಂಥರ ಬ್ಲಡ್ ಬಾತ್. ರೋಬೋಟ್ಸ್ ಬಂದಿದೆ. ಇಫ್ ಯು ಗೋ ಟಾಕ್ ಟು ಪೀಪಲ್ ಇನ್ UK, ಮೆನಿ ಥಿಂಗ್ಸ್ ಆರ್ ಆಟೋಮೇಟೆಡ್.
ಇಟ್ ಈಸ್ ನಾಟ್ ನೋ ನೀಡ್. ಬ್ಯಾಂಕ್ಸ್ ಅಲ್ಲಿ ನಿಮ್ಗೆ ಮುಂಚೆ ಕ್ಲರ್ಕ್ಸ್ ಇರ್ತಾ ಇದ್ರು, ಅದೆಲ್ಲ ಈಗ ATM ಮೆಷಿನ್ಸ್, ಕ್ಯಾಶ್ ತಗೊಳಕ್ಕೆ, ಪಾಸ್ಬುಕ್ ಪ್ರಿಂಟ್ ಮಾಡಕ್ಕೆ ಎಲ್ಲ ಬಂದಿದೆ. ಸೊ ದಿಸ್ ಇಸ್ ದ ರೀಸನ್ ವೈ ಎವ್ರಿಬಡಿ ಇಸ್ ಫೀಲಿಂಗ್ ದ ಪಿಂಚ್. ಲೈಕ್ ಅಜಿತ್ ಕೆಪ್ಟ್ ಸೇಯಿಂಗ್, wrong hiring, right hiring, adilla. Everything becomes wrong or everything becomes right every 10 years. What we read in our engineering days is no longer valid because the world has moved in the last 10, 20, 30 years. The person who is now current, he has to upgrade his skill, she has to upgrade his skill to be in current. And also, idರಲ್ಲಿ ಇನ್ನೊಂದು ಏನು ಪ್ರಾಬ್ಲಮ್ ಆಗಿದೆ ಅಂದ್ರೆ, people are not ready to accept the change, but the companies are pushing. Like for example, Facebook MetaSense anta push ಮಾಡ್ತಾ ಇದೆ. ಇನ್ನೊಂದು ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ is doing many things. ನಿಮ್ಗೆ ಏನಾದರೂ ಒಂದು ಲೆಂತಿ ಆರ್ಗ್ಯುಮೆಂಟ್ ಮಾಡಬೇಕು, ಲಾಯರ್ ಬೇಕು ಅಂದ್ರೆ, ಲಾಯರ್ ಬದಲು the computer will give the argument which you can submit it in the court. So ಆ ತರದ್ದು ಜಾಸ್ತಿ ಆಗ್ತಾ ಇದೆ. So every 10 years there is a huge change. For example, once upon a time India was the back office capital. So ಎಲ್ಲ ಕಂಪನಿಗಳು ಏನು ಹೇಳೋರು, if you have some work to be sent, please send it to Bangalore or send it to India. Ivattu back office is being automated. Like for example, on WhatsApp, ನಿಮ್ಮ ಅಕೌಂಟ್ ಸ್ಟೇಟ್ಮೆಂಟ್ ನೋಡ್ಬೋದು, ನಿಮ್ಮ ಏನು ಕೆಲಸ ನಡೀತಿದೆ, ನೀವು ಗ್ಯಾಸ್ ಬುಕ್ ಮಾಡ್ಬೋದು. ಇಷ್ಟು ಜನ ಕೆಲಸ ಹೊರಟೋಯ್ತು. So that is the reality. Though people will laugh, is selling pakoda a option? I would say, if you don't have an option, please take it, because at least you are selling pakoda. If you cannot sell ಬಟ್ ಬಯಸ್ ಬೇಕಲ್ಲ ಸರ್, ಕೊಳ್ಳೋರ್ ಬೇಕಲ್ಲ, ಹಣ ಬೇಕಲ್ಲ ಕೈಯಲ್ಲಿ. ಅಲ್ಲ, ಎನಿಥಿಂಗ್ ನೀವೇನಾದ್ರೂ ಮಾಡಿ, ಬಟ್ ಕೊಳ್ಳೋರ್ ಕೈಲಿ ಹಣ ಬೇಕಲ್ಲ. ಸಿ, ನೀವು ಪಕೋಡ ಮಾಡ್ಬೋದು, ತಗೊಳ್ಳೋರ್ ಬೇಕಲ್ಲ. ದಟ್ ಈಸ್ ಕೈ ಕೆಸರಾದ್ರೇನೆ ಬಾಯಿ ಮೊಸರು. As long as you are being gainfully employed, I think there is nothing wrong. Also, it's only in the Indian mindset where we have a hierarchy structure. Dr. Saab was saying, whether all the IT people are ready to be called themselves as labor, they are not. They will say we are a blue collar or a white collar, except Madala. They call themselves diamond collar. So when you have that mindset or that you are above everybody, then the change is a problem. And once you accept yourself as a labor, I was reading so many articles. ಮಿಂಟಲ್ ಇವತ್ತೊಂದು ಆರ್ಟಿಕಲ್ ಬಂದಿದೆ, 80,000 ಜನ ಕೆಲಸ ಕಳ್ಕೊಂಡಿದ್ದಾರೆ. ಯಾರು ಇಂಟರ್ವ್ಯೂ ಕೊಟ್ಟಿದ್ದಾರೋ ಅಷ್ಟು ಜನ, they have changed their name and given the interview. When you have lost a job which was by a company and you don't want to reveal your name, that shows that you are living double life. ಅಲ್ಲ, ಬಟ್ ಅದಕ್ಕೆ ಒಂದು ಸೋಷಿಯಲ್ ಸ್ಟ್ರಕ್ಚರ್ ಇದೆ ಕಾರ್ತಿಕ್ ಶೇಖರ್ ಅವರೇ. ಅದು ನಾಟ್ ಓನ್ಲಿ ನಿಮಗೆ ಇಂಡಿಯಾದ ಒಂದು ಸೋಷಿಯಲ್ ಸ್ಟ್ರಕ್ಚರ್ ಆ ತರದಿದೆ. I am removing my gloves off. Okay, I made the first union for IT employees, and I am saying openly I failed, because IT people, first of all, don't want to be called labor. They don't want to be unionized. They don't want social security. When they want freedom, like they are working in IBM, they take an offer from Microsoft and then join Google. The same thing applies. The companies also do the same thing. The day Microsoft and Google decide, I don't want you, they will fire you. So you can't expect when you are tola bantu ಅಂತ ಹೇಳಕ್ಕಾಗಲ್ಲ, because you are the tola. ಡನ್. ಓಕೆ, ಯೂನಿಯನ್ ಬಗ್ಗೆ ಮಾತಾಡ್ತೀನಿ ನಿಮ್ ಜೊತೆಗೆ ಮುಂದಿನ ಭಾಗದಲ್ಲಿ ಕಾರ್ತಿಕ್ ಶೇಖರ್ ಅವರೇ. ಡಾಕ್ಟರ್ ಚಂದ್ರ ಪೂಜಾರಿ ಅವರೇ, ಒಂದ್ ಮಾತನ್ನ ತಗೋಬಹುದು ಅಂದ್ರೆ, ಯಾರು ನಿಮ್ಗೆ ನನ್ ಲೇಬರ್ ಅಂತ ಕರ್ಕೊಳ್ಳೋದಕ್ಕೆ ಇಷ್ಟ ಪಡೋದಿಲ್ವೋ, ಎಬೋದಿ ಲೇಬರ್ ಅಂತ ನಾವ್ ಅನ್ಕೊಳ್ತಾರೋ, ಈ ತರ ಸಮಸ್ಯೆ ಬಂದಾಗ ಅನಿವಾರ್ಯವಾಗಿ ಎದುರಿಸಲೇಬೇಕಾಗತ್ತೆ, ಬೇರೆ ಆಪ್ಷನ್ ಇಲ್ಲ ಅನ್ನೋ ಮಾತುಗಳು. ಇದನ್ನ ಹೇಗ್ ನೋಡ್ತೀರಿ ತಾವು, ಡಾಕ್ಟರ್ ಚಂದ್ರ ಪೂಜಾರಿ ಅವರೇ? ಬೇಸಿಕಲಿ ಒಂದು ನಮ್ಮ ಕನ್ವೆನ್ಷನಲ್ ಸೋಷಿಯಲ್ ಸ್ಟ್ರಕ್ಚರ್ ಇಂದ ಬಂದ ಸ್ಟ್ರಾಟಿಫಿಕೇಶನ್ಸ್ ಇದೆ, ಅಂದ್ರೆ ಕ್ಯಾಸ್ಟ್ ಹೈರಾರ್ಕಿಯಿಂದ ಸೃಷ್ಟಿ ಆಗುವಂತದ್ದು. ಅಂಡ್ ಸೆಕೆಂಡ್, ಈಗ ಇದೆ ಹೇಳಿದಲ್ಲ, ಮ್ಯಾನ್ಯುವಲ್ ಅಂಡ್ ಮೆಂಟಲ್ ಲೇಬರ್, ಅಂಡ್ ಅದರಲ್ಲಿ ಕೂಡ ಟೆಕ್ನಾಲಜಿ, ಮಾಡರ್ನ್ ಟೆಕ್ನಾಲಜಿ, ದೋಸ್ ಆರ್ ಇನ್ ದ ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಇದ್ದವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಎಷ್ಟೋ ಸಂದರ್ಭದಲ್ಲ ಆ ಟೆಕ್ನಾಲಜಿ ಇನಿಷಿಯಲ್ ಫೇಸ್ ಅಲ್ಲಿ ಅವ್ರು ಸಾಕಷ್ಟು ಅಡ್ವಾಂಟೇಜ್, ಒಳ್ಳೆ ಸಂಬಳ ಇರ್ತದೆ, ಫೆಸಿಲಿಟಿ ಇರ್ತದೆ, ಆಗ ಯಾರು ಬೇಡ ಅಂತ ಅನ್ನಿಸ್ತದೆ. ಬಟ್ ಹೋದ ಪೀರಿಯಡ್ ಏನಾಗ್ತದೆ ಅಂತ ಹೇಳಿದ್ರೆ, ಟೆಕ್ನಾಲಜಿ ಅಪ್ಗ್ರೇಡ್ ಆಗ್ತಾ ಆಗ್ತಾ ಹೋದಾಗೆ, ಇವತ್ತು ಮಾಡರ್ನ್ ಇದೆ ಅಲ್ಲ, ಅವ್ರು ಹೇಳಿದಾಗ ಒಂದು 10 ವರ್ಷದಲ್ಲಿ ಅದು ಫಾಸ್ಟ್ ಆಗಿ ಹೋಗ್ತದೆ, ಅದು ಕಳೆದು ಹೋಗ್ತದೆ. ಅಷ್ಟೊತ್ತಿಗೆ ಆಗ ಯಾರು ಹಿಂದೆ 10 ವರ್ಷದ ಹಿಂದೆ ಏನೆಲ್ಲ ಸ್ವಲ್ಪ ಬೆನಿಫಿಟ್ ಪಡ್ಕೊಂಡಾರ ಅವರೆಲ್ಲ ಕಳ್ಕೊಳ್ತಾರೆ. ಸೊ ಓನ್ಲಿ ದೆನ್ ದೇ ರಿಯಲೈಸ್ ದ ನೀಡ್ ಫಾರ್ having a consolidated effort
ಟು ಸಾಲ್ವ್ ದೇರ್ ಪ್ರಾಬ್ಲಮ್. ಆ ದಿಶೆಯಲ್ಲಿ ಆಲೋಚನೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ಬ್ರಾಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವರ್ಕ್ ಕಲ್ಚರ್, ಅದು ಕೇವಲ ಒಂದು ದೇಶಕ್ಕೆ ಸೀಮಿತ ಆದ್ದಲ್ಲ, ಇಟ್ ಇಸ್ ಹೈಲಿ ಗ್ಲೋಬಲೈಸ್ಡ್. ಈಗ ಏನಾಗ್ತದೆ, ಕ್ಯಾಪಿಟಲ್ ಮೂವ್ ಆದಾಗೆ ಲೇಬರ್ ಮೂವ್ ಆಗುದಿಲ್ಲ, ಆದ್ರೆ ಯಾರ್ಯಾರ ಮೂವ್ ಆಗ್ತಾರೆ ಅವ್ರು ಏನೇ ಮಾಡ್ಲಿ ಬೇರೆ ದೇಶದಲ್ಲಿ ಇದ್ದ ಕೂಡಲೇ ದೇ ಆರ್ ನಾಟ್ ರೆಡಿ ಟು ಐಡೆಂಟಿಫೈ ವಿತ್ ದ ಯಾರ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಲೇಬರ್ಸ್ ವರ್ಕರ್ಸ್ ಜೊತೆ ಐಡೆಂಟಿಫೈ ಮಾಡ್ಲಿಕ್ಕೆ ರೆಡಿ ಇರುವುದಿಲ್ಲ ಅವರು. ಸೊ ಇದೆಲ್ಲ ತುಂಬಾ ಸಮಸ್ಯೆಗಳಿರ್ತವೆ ಅವರೊಳಗೆ ಒಂದು ಸೇರಿಕೊಳ್ಳುವ ಅಥವಾ ಲೇಬರ್ ಅಂತ ಹೇಳುವ ಅರ್ಥ ಮಾಡಿಕೊಳ್ಳಿಕ್ಕೆ. ಅಷ್ಟು ಮಾತ್ರ ಅಲ್ಲ, ಮ್ಯಾನೇಜ್ಮೆಂಟು ಎಸ್ಪೆಷಲಿ ಕ್ಯಾಪಿಟಲ್ ಯೂಸಸ್ ಸೆವರಲ್ ಸ್ಟ್ರಾಟಜೀಸ್. ಅವರ ಒಳಗೆ ಅಂದ್ರೆ ಕೆಲವರನ್ನು ಮ್ಯಾನೇಜ್ಮೆಂಟ್ ಪಾರ್ಟ್ ಮಾಡಿಕೊಳ್ತದೆ. ಈಗ ಈಗ ಈ ಟೆಕ್ನಾಲಜಿ ಓರಿಯೆಂಟೆಡ್ ಇವರು IT ಸೆಕ್ಟರ್ ಅಲ್ಲಿ ಇರ್ಬೋದು. ಸೊ IT ಸೆಕ್ಟರ್ಗೆ ಯಾಕೆ ಅನಿಸುವುದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಎಷ್ಟೋ ಸಾರಿ ಮ್ಯಾನೇಜ್ಮೆಂಟ್ ಮತ್ತೆ ಇವರಲ್ಲಿ ಆ ವರ್ಕರ್ಸ್ ರಿಲೇಷನ್ಸ್ ಇದೆಯಲ್ಲ, ಅದು ನಮ್ಮ ಸಾಂಪ್ರದಾಯಿಕ ಮ್ಯಾನೇಜ್ಮೆಂಟ್ ವರ್ಕರ್ ರಿಲೇಷನ್ಸ್ ತರ ಇಲ್ಲ. ಅಲ್ಲಿ ಅವರಿಗೆ ಸಾಕಷ್ಟು ಫ್ರೀಡಮ್ ಇರ್ತದೆ. ಅಂದ್ರೆ ವಾಟ್ ಕೈಂಡ್ ಆಫ್ ಫ್ರೀಡಮ್ ಅದನ್ನು ನೀವು ಆಳವಾಗಿ ಚರ್ಚೆ ಮಾಡಿದ್ರೆ ಡಿಫರೆಂಟ್ ಸ್ಟೋರಿ, ಅದು ಈಗ ನಮಗೆ ಅರ್ಥ ಆಗ್ತಾ ಇದೆ. ಬಟ್ ಎನಿವೇ ಒಂದು ಒಂದು ಮೇಲ್ಮುಖದ ಸರ್ಫೇಷಿಯಲ್ ಲೆವೆಲ್ ಫ್ರೀಡಮ್ಗಳು ಇರ್ತವೆ, ಮತ್ತೆ ಒಂದು ಸಣ್ಣ ಮಟ್ಟಿನ ಪ್ಯಾಕೇಜ್ ಇರ್ತದೆ. ಸೊ ದಟ್ ವೆನ್ ಕಂಪೇರ್ ಟು ಅದರ್ಸ್, ಅಂದ್ರೆ ಅದೇ ದೇಶದಲ್ಲಿ ಅದೇ ಸೊಸೈಟಿಯಲ್ಲಿ ಬೇರೆಯವರಿಗೆ 10-15 ಸಿಗುವಾಗ 25-40-50 ಎಲ್ಲ ಶುರು ಆಗ್ತದೆ ಅವರಿಗೆ ಸಂಬಳ. ಸೊ ಆಲ್ ದೀಸ್ ಗೋಸ್ ಡಿಫರೆಂಟ್ ಕೈಂಡ್ಸ್ ಆಫ್ ಸರ್ಟಿಫಿಕೇಶನ್, not only in terms of technology, in terms of social prestige, in terms of their residential areas, in terms of caste background, ತುಂಬಾ ಫ್ಯಾಕ್ಟರ್ಗಳು ವರ್ಕ್ ಆಗ್ತವೆ ಫಾರ್ ದ ಸರ್ಟಿಫಿಕೇಶನ್ಸ್. ಅದನ್ನು ಇವರು ಮ್ಯಾನೇಜ್ಮೆಂಟ್ ಚೆನ್ನಾಗಿ ಯೂಸ್ ಮಾಡಿಕೊಳ್ತಾರೆ ಕೂಡ. ಸೊ ದಟ್ಸ್ ಹೌ ದ ಕಾನ್ಸೆಪ್ಟ್ ಲೇಬರ್ ಕಾನ್ಶಿಯಸ್ನೆಸ್, ಐ ಥಿಂಕ್ ಇಟ್ಸ್ ವೆರಿ ಟಫ್. ನಾಟ್ ಓನ್ಲಿ ಈಗ ಅಂತಲ್ಲ, ಹಿಂದಿಂದಲೇ ಅದು ಇಸ್ ನಾಟ್ ಇವ್ರು ಈಗ ಬಂದಲ್ಲ. 70s ಅಲ್ಲಿ ನಾವು ಆಲೋಚನೆ ಟೆಕ್ನಾಲಜಿ ಅಂದ್ರೆ ಈಗ ಮೆಷಿನರಿ ಬಂತಾಗ, ಸೊ ಆಗ ಆಟೋಮೇಶನ್ ವಿದೌಟ್ ಟಿಯರ್ಸ್ ಅಂತ ಹೇಳೋ ಒಂದು ಸ್ಲೋಗನ್ ಎಲ್ಲ ಇತ್ತು. ಅಂದ್ರೆ ಆಟೋಮೇಶನ್ ಮೆಷಿನರಿ ಬಂದಾಗ ಜನ ಕೆಲಸ ಕಳ್ಕೊಳ್ತಾ ಇದ್ರು. ಆದ್ರೂ ಸರ್ಕಾರಗಳು ಮತ್ತೆ ಪೊಲಿಟಿಕಲ್ ಪಾರ್ಟಿಗಳು ಏನ್ ಹೇಳ್ತವೆ ಅಂತ ಹೇಳಿದ್ರೆ ಇಟ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ಅಸ್ ಟು ಮೂವ್ ಫಾರ್ವರ್ಡ್. ಈಗ ಯಾವುದೋ ಒಂದು ಟೆಕ್ನಾಲಜಿ ಬಂದ ಕಾರಣಕ್ಕೆ ಸ್ವಲ್ಪ ಕೆಲಸ ಕಳ್ಕೊಂಡ್ರು ಅದು ಅಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತದೆ, ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತದೆ ಅಂತ ಹೇಳ್ತಾನೆ ಮುಂದುವರೆದಿದೆ. ಬಟ್ ನೀವು ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ಬೋತ್ ಅಟ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ನೀವು ನೋಡಿದ್ರೆ ಓವರ್ ದ ಪೀರಿಯಡ್ ಟೆಕ್ನಾಲಜಿ ಜಾಸ್ತಿ ಆಗ್ತಾ ಹೋದ ಹಾಗೆ ಎಂಪ್ಲಾಯ್ಮೆಂಟ್ ಏನು ದೊಡ್ಡ ಮಟ್ಟಿಗೆ ಇನ್ಕ್ರೀಸ್ ಆಗಿಲ್ಲ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿದೆ, ಎಂಪ್ಲಾಯ್ಮೆಂಟ್ ಏನು ಅಷ್ಟು ಜಾಸ್ತಿ ಇನ್ಕ್ರೀಸ್ ಆಗಿಲ್ಲ. ಸೊ ನಮ್ಮದೇ RBI ಸ್ಟಡಿ ಇದೆ, 1980 100 crore ಇನ್ವೆಸ್ಟ್ ಮಾಡಿದ್ರೆ 2 lakhs ಕ್ವಾಲಿಟಿ ಜಾಬ್ ಪ್ರೊಡ್ಯೂಸ್ ಆಗ್ತಾ ಇತ್ತು. ಅದೇ 2000ಕ್ಕೆ ಬರುವಾಗ ಅದು 1 lakh ಇಳಿದಿದೆ. 100 crore 1 lakh ಕ್ವಾಲಿಟಿ ಜಾಬ್ ಅಂದ್ರೆ ಸಣ್ಣ ಪುಟ್ಟ ಸೋಷಿಯಲ್ ಪ್ರೊಟೆಕ್ಷನ್ ಇರುವಂತ ಜಾಬ್ ಕ್ರಿಯೇಟ್ ಆಗ್ತಾ ಇತ್ತು. 2010ಕ್ಕೆ ಬರುವಾಗ ಇಟ್ ಹಾಸ್ ಬಿನ್ ರೆಡ್ಯೂಸ್ ಟು 51,000. ಸೊ ದ ಕ್ಯಾಪಿಟಲ್ ಇಂಟೆನ್ಸಿವ್ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆದಾಗೆ ಐ ಥಿಂಕ್ ಅವರೇ ಹೇಳಿದ್ರಲ್ಲ ಈಗ, ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟ್ಗಳು, ಮೆಷಿನ್ ಲರ್ನಿಂಗ್ಗಳು ಇದೆಲ್ಲ ಇನ್ನೇನು ಸ್ಪ್ರೆಡ್ ಆದಾಗೆ ಈಗ ಯಾವ IT ಸೆಕ್ಟರ್ ರೊಟೀನ್ ಕೆಲಸ ಮಾಡ್ತಾರೆ ಅವರು ಕಳ್ಕೊಳ್ತಾರೆ ಕೆಲಸ. ದಯವಿಟ್ಟು ಪ್ರತಿಯೊಬ್ಬರು ರೆಡಿ ಆಗ್ಬೇಕಾಗ್ತದೆ ಹೊಸ ಸ್ಕಿಲ್ ಜೊತೆಗೆ. ಅಲ್ಲ, ಹೊಸ ಸ್ಕಿಲ್ಸ್ ಅಂದ್ರೆ ಏನು ಅಂತಾನೆ ಅದು ದೊಡ್ಡ ಕ್ವಶನ್ ಮಾರ್ಕ್ ಆಗುತ್ತೆ. ಎಲ್ಲ ಟೆಕ್ನಾಲಜಿನೇ ನಿರ್ವಹಿಸೋದಾದ್ರೆ ಏನು ಹೊಸ ಟೆಕ್ನಾಲಜಿ ಮಾತನಾಡ್ತೀನಿ ನಿಮ್ ಜೊತೆಗೆ. ಅಜಿತ್ ಶೆಟ್ಟಿ ಅವರೇ, ಈಗ ನೀವ್ ಹೇಳಿದ್ರಿ ಅಂದ್ರೆ ಕಾಲಕ್ಕೆ ತಕ್ಕಂತೆ ಎಲ್ಲವೂ ಸರಿ ಹೋಗುತ್ತೆ, ಸರಿ ಹೋಗೋ ನಿರೀಕ್ಷೆ ಅಂತೂ ಇದೆ ಅಂತ. ನಿಮಗೆ ಅನ್ಸುತ್ತೆ ಈಗ ಸದ್ಯಕ್ಕೆ US ನಲ್ಲಿ ಉದ್ಯೋಗ ಕಳ್ಕೊಂಡವರು ಅಷ್ಟು ಮಂದಿ ಪರ್ಯಾಯ ಉದ್ಯೋಗವನ್ನ ಕಂಡ್ಕೊಳ್ಬಹುದಾ, ಅಥವಾ ಅನಿವಾರ್ಯವಾಗಿ ಅವ್ರು ಭಾರತಕ್ಕೆ ವಾಪಸ್ ಬರ್ಬೇಕಾಗತ್ತಾ, ಅಥವಾ ಭಾರತ ಅಮೆರಿಕ ಸಂಬಂಧದಿಂದ ಏನಾದ್ರೂ ಬೇರೆ ತರದ ಉಪಯೋಗ ಆಗ್ಬೋದಾ? ಈ ಬಗ್ಗೆ ಏನ್ ಮಾತಾಡ್ಬೋದು ತಾವು? ಸೊ ಅಷ್ಟು ಜನ 100% ಆಗಲ್ಲ. ಯಾಕಂದ್ರೆ ನೀವು ನೋಡ್ದಂಗೆ ಸೈಕಲ್ ಹೇಳಿದ್ನಲ್ಲ, 2000 ಅಲ್ಲೂ ಆಯ್ತು, 2008 ಅಲ್ಲೂ ಆಯ್ತು. ಸೊ 2008 ಅಲ್ಲಿ ಆದಾಗ ಲೈಕ್ ಸಿಕ್ಕಾಬಿಟ್ಟೆ ಐ ಥಿಂಕ್ 30,000-40,000 ಪೀಪಲ್ ವೆಂಟ್ ಬ್ಯಾಕ್, ಹೋಗ್ಲೇಬೇಕಾಯ್ತು. 3.4 million ಅಷ್ಟು quite a lot of people have to go back to India time ಅಲ್ಲಿ. So immigration laws are very strict here. So ಏನಂದ್ರೆ like if you do anything wrong, you are jeopardizing the whole career. So 60 days ಅಲ್ಲಿ ಅವ್ರು ಏನೋ ಸಿಗ್ಲಿಲ್ಲ ಅಂದ್ರೆ they have to go back, and that is inevitable ಅಂತ ಅನ್ಸುತ್ತೆ. So corrections ಆಗುತ್ತೆ, but it's going to take time, and quite some of the people will go back to India for sure. It has happened in past and it will happen once again 2023 ಅಲ್ಲೂ ಆಗುತ್ತೆ.
ಅದೇ ಹೇಳ್ದಂಗೆ, ಸೊ ದಿಸ್ ಇಸ್ ಅ ಡಿಫ್ರೆಂಟ್ ಥಿಂಗ್ಸ್. ಇಟ್ಸ್ ನಾಟ್ ಇವನ್ ಸ್ಕಿಲ್ ಅಲ್ವಾ, ಲೈಕ್ ಫ್ಯೂಚರ್, ಎಸ್, ಆರ್ಟಿಫಿಷಿಯಲ್ ಮೆಷಿನ್ ಲರ್ನಿಂಗ್ ಇಸ್ ಸಮಥಿಂಗ್ ಫಾರ್ ಫ್ಯೂಚರ್, ಬಟ್ ದಿಸ್ ಈಸ್ ಎ ಮಾರ್ಕೆಟ್ ಕರೆಕ್ಷನ್ ಅಂಡ್ ಪೀಪಲ್ ನೋ ದಟ್ ಇಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ಲೈಕ್ 1960s 1950s ಎಲ್ಲ ನೀವು ತಗೊಂಡ್ರೆ ಬರಿತಾ ಇದ್ರು, ಟೈಪ್ ರೈಟರ್ ಬಂದ ಮೇಲೆ ಲಾಟ್ ಆಫ್ ಪೀಪಲ್ ಲಾಸ್ಟ್. ಸೊ ಲಾಟ್ ಆಫ್ ಕಂಪ್ಯೂಟರ್ ಬಂದ ಮೇಲೆ ಲಾಟ್ ಆಫ್ ಪೀಪಲ್ ಹ್ಯಾವ್ ಲಾಸ್ಟ್. ಪೀಪಲ್ ನೋ ದಟ್ ಈಗ ಫ್ಯೂಚರ್, ದಿಸ್ ಇಸ್ ನಾಟ್ ಅಬೌಟ್ ಟೆಕ್ನಾಲಜಿ, ಇಟ್ಸ್ ಎ ಮಾರ್ಕೆಟ್ ಕರೆಕ್ಷನ್ ಅಂಡ್ ಎಕಾನಮಿ ವಿಚ್ ಇಸ್ ಡ್ರೈವಿಂಗ್ ದಿಸ್. ಅಂಡ್ ಯು ಅಬ್ಸಲ್ಯೂಟ್ಲಿ ರೈಟ್. ಈಗ ನೀವು ಓಪನ್ GPT ಅಂತ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಟ್ ಈಸ್ ಡೂಯಿಂಗ್ ಕ್ವೈಟ್ ಎ ಲಾಟ್ ಆಫ್ ಥಿಂಗ್ ವಿಚ್ ಗೋಡ್ ಆಬ್ಸಲ್ಯೂಟ್ ಅ ಲಾಟ್ ಆಫ್ ಜಾಬ್ಸ್. ನೀವು ರಿಸೆಪ್ಷನ್ ಸುದ್ದಿ ಮನೆಯಲ್ಲಿ ಕಾಪಿ ಬರೆಯೋಕು ಕೂಡ ಕಾಪಿ ರೈಟರ್ಸ್ ಬೇಡ ಅಜಿತ್ ಶೆಟ್ಟಿ ಅವರೇ. Yeah, so it's going to be like that, and people are working and learning that. And ನೀವು ಕ್ಲೌಡ್ ಬೇಸ್ಡ್ ಬಂದ ಮೇಲೆ a lot of people like moved servers out of physical ಇರೋ ಎಲ್ಲದನ್ನು ಕ್ಲೌಡ್ ಮೂವ್ ಮಾಡ್ಬಿಟ್ರು. ಸೊ ಲೊಕೇಶನ್ ಇಂದ ಇರ್ಬೋದು, ಸರ್ವರ್ ಇರ್ಬೋದು. ಸೊ that is continuously happening. This is it's a market correction and economy driving this layoff. And in fact, these are quite a lot of talented people are losing jobs. It's not that like ನಿಮ್ಗೆ ಏನು ಗೊತ್ತಿಲ್ಲದೆ, ನಿಮ್ಗೆ ಆ ಸೆಕ್ಟರ್ ಬಗ್ಗೆ ಗೊತ್ತಿಲ್ಲದೆ ಲಾಸ್ ಅಲ್ಲ ಇದು. ದಿಸ್ ಇಸ್ ಪಾಪ ಅವ್ರಿಗೂ ಗೊತ್ತಿಲ್ಲ ಏನಕ್ಕೆ ಆಯ್ತು ಅಂತ. ಸಮ್ ಪೀಪಲ್ ಅವ್ರ ಇನ್ ಮಿಡಲ್ ಆಫ್ ಬಿಸ್ನೆಸ್ ಟ್ರಿಪ್, ಅವರೆಲ್ಲ ಹೋಗಿದ್ದಾರೆ, ಆನ್ ದ ವೇ ದೇ ಜಸ್ಟ್ ಗಾಟ್ ಅನ್ ಇಮೇಲ್ ಸೇಯಿಂಗ್ ದಟ್ ಯು ಲಾಸ್ಟ್ ದ ಜಾಬ್. ಸೊ ಇನ್ ಬಿಟ್ವೀನ್ ದೇರ್ ಓನ್ ವರ್ಕ್ ದೇ ಲಾಸ್ಟ್ ಜಾಬ್. ಸೊ ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್, ಐ ವುಡ್ ಸೇ. ಇನ್ನೊಂದು ಪ್ರಶ್ನೆ ಅಜಿತ್ ಅವರೇ, ಇಂಡಿಯನ್ಸ್ ನಾವ್ ಯಾವಾಗ್ಲೂ ಮಾತಾಡ್ತೀವಿ ಪ್ರತಿಭಾ ಪಲಾಯನ ಅಂತ. ವಿದ್ಯಾಭ್ಯಾಸ ಇಲ್ಲಿ, ಸ್ಕಿಲ್ ಎಲ್ಲ ತಗೊಳ್ಳೋದು ಇಲ್ಲಿ, ಆದ್ರೆ ಉದ್ಯೋಗ ಹಣ ಮಾಡೋಗೆ ಬೇರೆ ದೇಶದ ಬೇರೆ ಕಂಪನಿಗಳಿಗೆ ಕೆಲಸ ಮಾಡೋದು. ಪರಾಗಿಂದ ಹಿಡಿದು ಅನೇಕ ಜನ ತಗೋಬಹುದು, ಬೇರೆ ಬೇರೆ ದೈತ್ಯ ಕಂಪನಿಗಳ ಸಿಇಒಗಳನ್ನ. ಈಗ ನೋಡ್ತಾ ಇದ್ರೆ ಅಂದ್ರೆ ನಿಮ್ಗೆ ಒಂದು ರೂಟ್ ಅನ್ನ ಬಿಟ್ಟು ಹೋಗೋದಿದೆಯಲ್ಲ, ಬಿಟ್ಟು ಹೋಗಿ ಯಾವ್ದೋ ಒಂದು ಇದ್ರ ಕಡೆ ಹೋಗೋದು, ಅದನ್ನ ಹೇಗ್ ನೋಡ್ಬೋದು ನೀವು? ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅದು ವಿ ಕಾಂಟ್ ಜಸ್ಟ್ ಬ್ಲೇಮ್ ದ ಪರ್ಸನ್ ಅಲ್ಲ. ಆ ಟೈಮಲ್ಲಿ ಆ ಟ್ಯಾಲೆಂಟ್ಗೆ ಇರೋ ವ್ಯಾಲ್ಯೂ ಇಂಡಿಯಾದಲ್ಲಿ ಆ ಟೈಮಲ್ಲಿ ಇರಲಿಲ್ಲ. ಬಟ್ ಇಟ್ ಈಸ್ ಚೇಂಜಿಂಗ್ ನೌ. Big sector, big companies are coming to India. They are like ಮೊದಲೇನಾಗೋದಂದ್ರೆ, if you are very talented, ಅಲ್ಲಿರೋ bureaucracy ಇರ್ಬೋದು, corruptions ಇರ್ಬೋದು, which would not entertain a very talented people to stay back in India. ಆವಾಗ ಏನಾಗೋದಂದ್ರೆ, that's why especially USA, what the immigration country, and immigration ಅಂದ್ರೆ they didn't open the gate for everybody. They picked and choose the right people. ಹಾಗಾಗಿ USA 1960s ಇಂದ 2000 ತನಕ ಇಟ್ ವಾಸ್ ಅಮೇಸಿಂಗ್. ಈಗ ಸ್ವಲ್ಪ ಇಮಿಗ್ರೇಷನ್ ಲಾಸ್ ಸ್ವಲ್ಪ ಇದು ಮಾಡ್ತಿದ್ದಾರೆ, ಓಪನ್ ಮಾಡ್ತಿದ್ದಾರೆ. ಬಟ್ ಬಿಕಾಸ್ ಆಫ್ ದೇರ್ ಇಮಿಗ್ರೇಷನ್ ಲಾ, ದ ಕಂಟ್ರಿ ಹ್ಯಾಸ್ ಬಿಕಮ್ ವೆರಿ ಗುಡ್. ಇಂಡಿಯಾದಲ್ಲಿ ಆ ಪಾಲಿಸೀಸ್ ತಗೊಂಡ್ರೆ, ಲೈಕ್ ಇಫ್ ಯು ಹ್ಯಾವ್ ಅನ್ ಎನ್ವೈರನ್ಮೆಂಟ್ ವೇರ್ ದೇ ಕ್ಯಾನ್ ನರ್ಚರ್ ದಿಸ್ ಟ್ಯಾಲೆಂಟ್ ಅಲ್ವಾ, ಲೈಕ್ ಯು ಕಾಂಟ್ ಹ್ಯಾವ್ ಲೈಕ್ ಬಿಗ್ ಗೈಸ್ ಲೈಕ್ ನಾಸಾದಲ್ಲಿ ಹೈ ರಿಕ್ರೂಟ್ಮೆಂಟ್ ಆಯ್ತು, ಅಮೆಝಾನ್, ಮೈಕ್ರೋಸಾಫ್ಟ್, ದೇ ಓನ್ಲಿ ಪಿಕ್ ದ ರೈಟ್ ಟ್ಯಾಲೆಂಟೆಡ್ ಪೀಪಲ್. ಈಗ ನೋಡಿದ್ರೆ the people who migrated from India to US, they are becoming CEOs. So that clearly says these are great. ಈಗ US top companies ಗಳಲ್ಲಿ, most of the top companies, they are looking for Indians to lead them. And so basically what I want to say is, India ಆಗ ಪ್ಲಾಟ್ಫಾರ್ಮ್ ಎನ್ವೈರನ್ಮೆಂಟ್ ಅಷ್ಟು ಇರಲಿಲ್ಲ. ಈಗ things are changing. Big companies, productions, so companies, so everybody is looking to create a base in India, and that will change. And probably ಇಲ್ಲಿರೋ talented people might go to India. It might be a future. ಓಕೆ, ಮಾತಾಡ್ತೀನಿ. ಚಾಣಕ್ಯ ರಾಜಗೋಪಾಲ್ ಅವರೇ, ಈಗಾಗಲೇ ಎಲ್ರು ಮಾತಾಡಿರೋ ರೀತಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಥವಾ ಮಷಿನರಿ ಇದೆಲ್ಲವೂ ಬಂದ್ರೆ, GPT ಬಗ್ಗೆ ಮಾತನಾಡಿದ್ರು ಶೆಟ್ಟಿ ಅವರು. ಇದೆಲ್ಲ ಆದ್ರೆ ನಿಮ್ಗೆ ಅನ್ಸುತ್ತಾ IT ಗೊಂದು ಭವಿಷ್ಯ ಇದೆ ಅಂತ? IT ಸೆಕ್ಟರ್ಗೆ ಮುಂದಿನ ದಿನಗಳಲ್ಲಿ ಒಂದು ಭವಿಷ್ಯ ಇದೆ ಅಂತ ಅನ್ಸುತ್ತಾ? whatever new technologies ಅಂತ ಹೇಳ್ತಿರೋ, it's all underpinned by IT sector. It is born out of the IT sector. It's innovation. So IT sector is the base for this innovation. So ಹಾಗಾಗಿ IT sector definite continue ಆಗುತ್ತೆ. ಹೊಸ ಇನೋವೇಷನ್ ಆಗ್ತಾ ಇದ್ದಂಗೆ ಹ್ಯೂಮನ್ ರಿಸೋರ್ಸ್ ಕಡಿಮೆ ಆಗ್ತಾನೆ ಹೋಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಷನ್. ಹೌದು, ಮೇ ಬಿ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಅದು ಆಗದೆ ಇರ್ಬೋದು, ಕಡಿಮೆ ಆಗ್ಬೋದು. ಬಟ್ ಇವಾಗ ಫಾರ್ ಎಕ್ಸಾಂಪಲ್ ನೀವು ಮೊಬೈಲ್ ಫೋನ್ ಅಂತ ತಗೊಳ್ಳಿ, ಮೊದಲು ಇರಲಿಲ್ಲ ನಮಗೆ ಮೊಬೈಲ್ ಫೋನ್ಸ್. ಸೊ ಇವಾಗ ಲಾಸ್ಟ್ 20 years ಇಂದ ನೋಡಿದ್ರೆ, ಮೊಬೈಲ್ ಫೋನ್ಸ್ have become part of our everyday life. Everyone has it. So the production of that starts somewhere in Africa when the required minerals are mined. So it generates employment right from that mine where we are extracting all the required minerals or ores to be used into these mobile phones. So where you think you are losing employment because of technology improvements or innovations,
it is creating a different sector that was non-existent before. So it is creating economic upscale somewhere else, maybe not in the same sector where you're looking for. ಗೋಪಾಲ್ ಅವರೇ, ಓಕೆ, ನಿಮ್ಗೊಂದು ಟೆಕ್ನಾಲಜಿ ಬರುತ್ತೆ, 10,000 ಉದ್ಯೋಗ ಹೋಗುತ್ತೆ, ಒಂದ್ 100 ಜನರಿಗೆ ಉಪಯೋಗ ಆಗಂತದ್ದು ಏನೋ ಸಿಗತ್ತೆ ಅಂತಂದ್ರೆ, ಇನ್ನುಳಿದ ಮಂದಿ ಅವರ ಬದುಕು ಏನಾಗ್ಬೇಕು? ಈಗ ನಿಮ್ ಜನಸಂಖ್ಯೆ ತಗೊಂಡ್ರೆ ಜನಸಂಖ್ಯೆಯಲ್ಲಿ ಎಲ್ಲೂ ಕಡಿಮೆ ಆಗ್ತಿಲ್ಲ, ಇಡೀ ವರ್ಲ್ಡ್ ವೈಡ್ ಹೌದು ಜನಸಂಖ್ಯೆ ಹಾಗೆ ಇದೆ. ಹೌದು, ಉದ್ಯೋಗ ಕಡಿತ ಆಗ್ತಾ ಇದೆ ಬಿಕಾಸ್ ಆಫ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಉದ್ಯೋಗ ಉದ್ಯೋಗ ಕಡಿತ ಆಗ್ತಾ ಇದೆ. ಹೇಳಿ ಸರ್, ಹೇಳಿ. ಇಲ್ಲ, ನೀವು ಇವಾಗ ಟೆಕ್ನಾಲಜಿ ಬಗ್ಗೆನೇ ಮಾತಾಡೋಣ. ಇವಾಗ ಟೆಕ್ನಾಲಜಿ ಇರೋದ್ರಿಂದ ಸಿಂಪಲ್ ಎಕ್ಸಾಂಪಲ್ಸ್, ಇವಾಗ ನಾವು ದಿನನಿತ್ಯ ನೋಡೋದು ಬೆಂಗಳೂರಲ್ಲಿ ಸ್ವಿಗ್ಗಿ ರೆಪ್ರೆಸೆಂಟೇಟಿವ್ಸ್ ಆಗಲಿ, ಡನ್ಸೋ ರೆಪ್ರೆಸೆಂಟೇಟಿವ್ಸ್ ಆಗಲಿ, ಟೆಕ್ನಾಲಜಿ ಇಲ್ಲ ಅಂದಿದ್ರೆ ಇವ್ರಿಗೆಲ್ಲ ಉದ್ಯೋಗ ಇರ್ತಾ ಇರಲಿಲ್ಲ. ಇದು ಹೊಸ ಒಂದು ಸೆಗ್ಮೆಂಟ್ ಬಂದಿದೆ, ಗಿಗ್ ಎಕಾನಮಿ ಅಂತ ಏನು ಹೇಳ್ತೀವಿ, ಅದು ನಮ್ಮ IT ಒಂದು ಟೆಕ್ನಾಲಜಿ ಇನೋವೇಷನ್ ಇಂದ ಬಂದಿರೋದು. ಸೊ ಒಂದ್ ಕಡೆ ನಾವು ಎಲ್ಲೋ ಕಳ್ಕೊಂತೀವಿ, ಮೇ ಬಿ ನಾಟ್ ದ ಸೇಮ್ ಪರ್ಸೆಂಟೇಜ್ ರೀಪ್ಲೇಸ್ಮೆಂಟ್ ಬರುತ್ತಾ ಇಲ್ವಾ, ಅದು ಒಂದು ಸ್ಟಾಟಿಸ್ಟಿಕ್ಸ್ ಇದ್ರೆ ನಾವು ಹೇಳೋಕ್ಕಾಗುತ್ತೆ. ಇಲ್ಲಾಂದ್ರೆ ಎಸ್, ಅಫ್ಕೋರ್ಸ್, ವೆನ್ ವಿ ಆರ್ ಲೂಸಿಂಗ್ ಜಾಬ್ಸ್ ಇನ್ ಒನ್ ಸೆಕ್ಟರ್, ಇಟ್ ಈಸ್ ಸಮ್ವೇರ್ ಬೆನಿಫಿಟಿಂಗ್ ಸಮ್ವೇರ್ ಎಲ್ಸ್ because of the innovation happening in one sector. It could be in IT today, it could be in some other sector that's happening which we are not scaling in this discussion, but that is the name of the game. And also, as Ajit mentioned about market correction, at the moment I would like to disagree on at least what has happened in the last 3-4 years on the market correction, because market corrections are driven by the natural dynamics of demand and supply or economic factors. Whereas the last couple of years we have been driven through Corona and the recession and the recession is happening due to the war in Russia. So I wouldn't say market correction, but it's more driven by forces that are beyond the market forces. ಓಕೆ, ಮಾತನಾಡ್ತೀನಿ. ಕಾರ್ತಿಕ್ ಶೇಖರ್ ಅವರೇ, ತಾವಾಗ್ಲೇ ಹೇಳಿದ್ರೆ ನಾನು ಯೂನಿಯನ್ ಕಟ್ಟೋದಕ್ಕೆ ಪ್ರಯತ್ನ ಪಟ್ಟೆ, ಫೇಲ್ ಆದೆ, ಮತ್ತು ಆ ಸೆಕ್ಟರ್ ಬಗ್ಗೆ ತಾವು ಮಾತಾಡಿದ್ರಿ. ಸ್ವಲ್ಪ ಎಲಾಬ್ರೇಟ್ ಮಾಡ್ಬೋದಂದ್ರೆ, ನೀವು ಯಾವುದೇ ಸೆಕ್ಟರ್ ತಗೊಂಡ್ರು ಅಲ್ಲೊಂದು ಯೂನಿಯನ್ ಅಂತಿದ್ರೆ ಶಕ್ತಿ ಇರುತ್ತೆ, ಆದ್ರೆ ಯೂನಿಯನ್ ಇಲ್ಲ ಅಂತಂದ್ರೆ ಶಕ್ತಿ ಕುಂದತ್ತೆ, ನೀವ್ ಯಾವ ಕೆಲಸದಿಂದ ತೆಗಿತಾರೆ, ಸುಮ್ನೆ ಹೊರಟೋಗ್ಬೇಕಾಗುತ್ತೆ, ಬೇರೆ ಆಪ್ಷನ್ ಇರುವುದಿಲ್ಲ, ಅವ್ರಿಗೆ ಬೇರೆ ಲಾ ಕೂಡ ಅಪ್ಲೈ ಆಗೋದಿಲ್ಲ. ಹೇಳಿ ಸರ್, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ? See, basically the idea was Indiaದಲ್ಲಿ there were ರಾತ್ರಿ ಪಾಳ್ಯ ವರ್ಕರ್ or call center workers ಏನಿದ್ರು, ಅವ್ರಿಗೆ first there was a objection that the women cannot work, and IT industry as such comes under Shops and Establishment Act, which is a very minor act. Shops and Establishment Act ಅಲ್ಲಿ ಇಂಥ ದೊಡ್ಡ ಕಂಪನಿ, whether Amazon or Google or all of them are, is Amazon a shop? They are the shop for the world. So ಅಂತ ಕಂಪನಿಗಳನ್ನ ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಲ್ಲಿ ಮಾಡಿ ಇದು ಮಾಡ್ತಾ ಇದ್ವಿ. ಸೊ ದಟ್ ವಾಸ್ ದ ರಿಡಿಕ್ಯುಲಸ್ ಥಿಂಗ್. ಸೊ ದಟ್ಸ್ ವೇರ್ ನನ್ನ ಒಂದು ಸಿಡಿದೆದ್ದು, ಆಮೇಲೆ ರಾತ್ರಿ ಕಾಲ್ ಸೆಂಟರ್ ಹೋಗ್ತಿದ್ದ ಹುಡುಗಿಯರ ಮೇಲೆ ಒಂದೆರಡು ಸತಿ ಹಲ್ಲೆ ಆಯಿತು, ರೇಪ್ ಅಂಡ್ ಮರ್ಡರ್. ಸೊ ಇದೆಲ್ಲ ನೋಡಿ ಆಕ್ರೋಶದಲ್ಲಿ ಇದು ಮಾಡಿದ್ವಿ. ಬಟ್ ದ ಪ್ರಾಬ್ಲಮ್ ಇಸ್ people don't want to get unionized, they don't want to come under one banner, because everybody feels ನಾನು ನನ್ನ ನೆಗೋಷಿಯೇಷನ್ ನಾನು ಮಾಡ್ಬೋದು, ನನಗೆ ಎಷ್ಟು ಸಂಬಳ ಬರುತ್ತೆ. ಅಜಿತ್ ಮತ್ತೆ ರಾಜಗೋಪಾಲ್ ಹೇಳಿದಾಗೆ, ಬಿಕಾಸ್ ವಿ ಆರ್ ಸ್ಕಿಲ್ಡ್ ವರ್ಕರ್ಸ್, ಐ ಕ್ಯಾನ್ ಡಿಮ್ಯಾಂಡ್ ಅ ಸ್ಯಾಲರಿ ದಟ್ ಐ ನೀಡ್, ಬಿಕಾಸ್ ಐ ಹ್ಯಾವ್ ದ ಸ್ಕಿಲ್ಸ್, ಐ ಕ್ಯಾನ್ ಗೋ ಎನಿವೇರ್. ಸೊ ಈ ತರ ಒಂದು ಆಲೋಚನೆ ಇದ್ದಾಗ ಯು ಕೆನಾಟ್ ಬಿ ಯೂನಿಯನ್. ಯೂನಿಯನ್ ಇಸ್ ಅ ಲೈಕ್ ಮೈಂಡೆಡ್ ಪೀಪಲ್ ವೇರ್ ದೇ ಕಮ್ ಟುಗೆದರ್ ಅಂಡ್ ವರ್ಕ್ ಟುಗೆದರ್. So, and they have to accept somebody as the leader. Here everybody thinks they are the leader. So higiro idralli it becomes very difficult, and I am not blaming them. And also the problem here is there are political parties who are trying to influence, and as Dr. Saab said, there are other places the management wants to keep unions away. And then the worst part is there is something called as NASSCOM, National Association for Software. ಅವ್ರು ಮಾತ್ರ, ಅವ್ರಿಗೆ ಕೇಳಿ, ಇವತ್ತಿಗೂ ಕೇಳಿ, ಜನ ಜಾಬ್ ಕಳ್ಕೊಂತಿದ್ದಾರೆ ಅಂತ NASSCOM ರೆಪ್ರೆಸೆಂಟೇಟಿವ್ ಅವ್ರು, ಅಯ್ಯೋ ಜನ ಜಾಬೇ ಕಂಡ್ಕೊಂಡಿಲ್ಲ, ಬೆಂಗಳೂರಿಗೆ ಮತ್ತೆ ಇಂಡಿಯಾಗೆ ತುಂಬಾ ಕೆಲಸ ಬರ್ತಾ ಇದೆ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ಆಲ್ ದ ಪ್ರಾಬ್ಲಮ್ಸ್. ಓಕೆ, ನಿಮ್ಗೆ ಕೊನೆ ಪ್ರಶ್ನೆ ಕಾರ್ತಿಕ್ ಶೇಖರ್ ಅವರೇ. ಈಗ ಯುಕ್ರೇನ್ ಮತ್ತೆ ರಷ್ಯಾ ಯುದ್ಧ ಆದಾಗ ಮೆಡಿಕಲ್ ಸ್ಟೂಡೆಂಟ್ಸ್ ಸುಮಾರು 25,000ಕ್ಕಿಂತ ಹೆಚ್ಚು ಇಂಡಿಯನ್ಸ್ ವಾಪಸ್ ಬಂದ್ರು. ಅವರಲ್ಲಿ 2-3% ಇನ್ನೂ ಅವರು ಎಜುಕೇಶನ್ ಕಂಟಿನ್ಯೂ ಮಾಡೋಕ್ ಆಗ್ಲಿಲ್ಲ, ಹಾಗೆ ಉಳ್ಕೊಂಡಿದ್ದಾರೆ, ಡಿಸ್ಕಂಟಿನ್ಯೂ ಆಗಿದೆ. ಅಂದ್ರೆ ಅವ್ರಿಗೆ ಆಲ್ಟರ್ನೇಟಿವ್ ಮಾಡೋದಕ್ಕೂ ಇಂಡಿಯನ್ ಗವರ್ಮೆಂಟ್ ಸಾಧ್ಯ ಆಗ್ಲಿಲ್ಲ. ಹೀಗಿರುವಾಗ 1 ಲಕ್ಷಕ್ಕಿಂತ ಹೆಚ್ಚು ಮಂದಿ IT ವೃತ್ತಿಪರರು ಭಾರತಕ್ಕೆ ಬಂದ್ರೆ ಪರ್ಯಾಯ ಏನಾದ್ರೂ ಭಾರತದ ಕಡೆಯಿಂದ ಆಗ್ಬಹುದು ಅಂತ ಅನ್ಸುತ್ತಾ? ತಮ್ಮ ಕೊನೆ ಅಭಿಪ್ರಾಯ ಏನು?
ಗೌರ್ಮೆಂಟ್ ಮೈಂಡ್ ಮಾಡಿದ್ರೆ ಡೆಫಿನೆಟ್ಲಿ ಪರ್ಯಾಯ ಸಿಗುತ್ತೆ. ಇವಾಗ ಯುಕ್ರೇನ್ ಅಲ್ಲಿ ಯಾರು ಸಿಕ್ಕಾಕೊಂಡಿದ್ರು ಅವ್ರನ್ನ ಕರ್ಕೊಂಡ್ಬಂದವ್ರು ಯಾರು? ಕೆಲವರಂತೂ ಉದ್ವೇಗಕ್ಕೆ ನಮ್ ಗೌರ್ಮೆಂಟ್ ಏನ್ ಮಾಡ್ಲಿಲ್ಲ, ನಮ್ ಗೌರ್ಮೆಂಟ್ ಜಗಳನೇ ನಿಲ್ಸಿ ಅವ್ರನ್ನ ಕರ್ಕೊಂಡ್ಬಂತು. ಈ 1,00,000 ಜನ ಇಂಡಿಯಾಗ್ ಬಂದ್ರೆ ಐ ಆಮ್ ಶ್ಯೂರ್ ಗೌರ್ಮೆಂಟ್ ಇಸ್ ಕೇಪಬಲ್ ಆಫ್ ಗಿವಿಂಗ್ ದೆಮ್ ಸಮ್ ಆಲ್ಟರ್ನೇಟ್ ಜಾಬ್. ಬಟ್ ದ ಚಾಲೆಂಜ್ ಹಿಯರ್ ಇಸ್, ಆರ್ ದೇ ವಿಲ್ಲಿಂಗ್ ಟು ಅಕ್ಸೆಪ್ಟ್ ಎನಿ ಕೈಂಡ್ ಆಫ್ ಜಾಬ್? ಅವರು ಕಂಡೀಷನ್ ಹಾಕ್ತಾರೆ, ನಾನು ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರೆ ನನಗೆ ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರೇ ಕೊಡಬೇಕು, ನನಗೆ ಅಲ್ಲಿ 1,00,000 ಸಂಬಳ ಬಂದ್ರೆ ನನಗೆ ಇಲ್ಲಿ 50,000 ಆದ್ರೂ ಬರಬೇಕು. ಈ ತರ ಕಂಡೀಷನ್ ಹಾಕಿದ್ರೆ ಗೌರ್ಮೆಂಟ್ ವಿಲ್ ನಾಟ್ ನೆಗೋಷಿಯೇಟ್. ಗೌರ್ಮೆಂಟ್ ಡಸಂಟ್ ನೆಗೋಷಿಯೇಟ್ ವಿತ್ ಟೆರರಿಸ್ಟ್ ಅಂಡ್ ದೋಸ್ ಹೂ ಟೆರರೈಸ್. ಸೊ ದಟ್ ಇಸ್ ಮೈ ಒಪಿನಿಯನ್. ಸೊ ದಟ್ ಇಸ್ ವೇರ್ IT people also lose because they are not united. They have their own will and they try to play around. ಡನ್. ಡಾಕ್ಟರ್ ಚಂದ್ರ ಪೂಜಾರಿ ಅವರೇ, ಒಂದ್ ಸೂಕ್ಷ್ಮ ವಿಚಾರ ನಿಮ್ಮನ್ನೇ ಕೇಳೋ ಸೂಕ್ತ ಅಂತ ಅನ್ಸುತ್ತೆ. ಮನುಷ್ಯ ಮತ್ತೆ ಈ ಟೆಕ್ನಾಲಜಿ ನಡುವೆ ಒಂದ್ ಘರ್ಷಣೆ ಇದೆ. ಆ ಘರ್ಷಣೆಯನ್ನ ಹೇಗ್ ಅರ್ಥ ಮಾಡ್ಕೊಳ್ಬೇಕೋ ಗೊತ್ತಿಲ್ಲ. ಒಂದ್ ಕಡೆ ಅವ್ರು ಹೇಳ್ತಾರೆ ಉದ್ಯೋಗ ಸೃಷ್ಟಿ ಆಗತ್ತೆ, ಒಂದಷ್ಟು ಮಂದಿ ಉದ್ಯೋಗವನ್ನ ಕಳೆದುಕೊಳ್ತಾರೆ ಅಂತ. ಬಟ್ ಅಷ್ಟು ಸರಳವಾಗಿ ಅದು ಗೋಚರಿಸೋದಿಲ್ಲ. ಇವ್ ಬಡ ಮತ್ತು ಮಧ್ಯಮ ವರ್ಗಕ್ಕೆ ಅದನ್ನ ಅಪ್ಲೈ ಮಾಡ್ಕೊಂಡ್ ಬಂದ್ರೆ, ಅಥವಾ IT ಮಾಡಿದ್ರು ಕೂಡ ಮನುಷ್ಯ ಮತ್ತು ಟೆಕ್ನಾಲಜಿ ನಡುವಿನ ಸೂಕ್ಷ್ಮತೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು? See, technology is not a problem. Innovation, technology, ನಮ್ಮ ಹ್ಯೂಮನ್ ಸಿವಿಲೈಸೇಷನ್ ಅಲ್ಲಿ ನೀವು ನೋಡಿದ್ರೆ ಎವ್ರಿ ಸ್ಟೇಜ್ ಹೊಸ ಹೊಸ ಟೆಕ್ನಾಲಜಿ ಬಂದಿದೆ ಇನ್ ಎವ್ರಿ ಲೆವೆಲ್. ಪ್ರೊಡಕ್ಷನ್ ಅಲ್ಲಿ ಟೆಕ್ನಾಲಜಿ, ಸರ್ವಿಸ್ ಅಲ್ಲಿ, ಅಗ್ರಿಕಲ್ಚರ್, ಎಲ್ಲ ದಿಕ್ಕಲ್ಲಿ ಟೆಕ್ನಾಲಜಿಗಳು ಬರ್ತಾನೆ ಇವೆ. ಇಟ್ ಇಸ್ ನಾಟ್ ಎ ಪ್ರಾಬ್ಲಮ್ ಟೆಕ್ನಾಲಜಿಗಳು ಬರೋದು, ಇನ್ನೋವೇಷನ್ ಆಗೋದು. ಬಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ವಾಟ್ ಪರ್ಪಸ್, ಹೇಗೆ ಅದನ್ನು ಬಳಸ್ತೀರಿ, ಮತ್ತೆ ಈ ವರ್ಕರ್ ಮತ್ತೆ ಆ ಓನರ್, ಟೆಕ್ನಾಲಜಿ ಓನರ್ ರಿಲೇಷನ್ಸ್ ಏನು ಅಂತ ಹೇಳೋದು, ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಇದನ್ನು ಗವರ್ನ್ ಮಾಡೋದು ಯಾವುದು ಅಂತ ಹೇಳಿದ್ರೆ ದ ಗವರ್ಮೆಂಟ್. ಅದಕ್ಕೆ ನಾನು ಹೇಳಿದೆ, ಈಗ ಅವರು ಮಾರ್ಕೆಟ್ ಬಗ್ಗೆ ಮಾತಾಡ್ತಾರೆ, ಬಟ್ ಆಕ್ಚುಲಿ ದೋಸ್ ಆರ್ ಇನ್ ದ ಫೀಲ್ಡ್, ಅವರು ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಇದ್ದವರು, ಅವರಿಗೆ ಮಾರ್ಕೆಟ್ ಅಂತ ಹೇಳಿದ್ರೆ ಹೇಗಿದೆ ಅಂತ ಹೇಳಿದ್ರೆ ಒಂಥರ ಆಡಮ್ ಸ್ಮಿತ್ ಹೇಳ್ದಾಗೆ ಎಂತ ಹಿಡನ್ ಹ್ಯಾಂಡ್ ಅಂತ ಹೇಳ್ತಾರೆ, ಏನೋ ಆಟೋಮೆಟಿಕ್ ಆಗಿ ಕೆಲಸ ಮಾಡ್ತದೆ ಅದು ಅಂತೇಳಿ. But market is not a God's creation. It is a human being's creation. It is created by the state. ಮಾರ್ಕೆಟ್ ಅಂದ್ರೆ ಡಿಮಾಂಡ್ ಅಂಡ್ ಸಪ್ಲೈ, ಎಲ್ಲಿ ವರ್ಕ್ ಆಗ್ಬೇಕು ಎಲ್ಲಿ ವರ್ಕ್ ಆಗ್ಬಾರ್ದು ಅಂತ ತೀರ್ಮಾನ ಮಾಡೋದು ಸ್ಟೇಟ್, ಪ್ರತಿ ದೇಶದಲ್ಲೂ ಕೂಡ. ನಮ್ಮಲ್ಲಿ ತಕೊಳ್ಳಿ, ವೆನ್ ಇಟ್ ಕಮ್ಸ್ ಟು ಸ್ಕ್ಯಾರ್ಸ್ ರಿಸೋರ್ಸಸ್ ಲೈಕ್ ಫಿನಾನ್ಸ್, ಅಲ್ಲಿ ಯಾಕೆ ಮಾರ್ಕೆಟ್ ಇಲ್ಲ? ಇಡೀ ನಮ್ಮ ಕಮರ್ಷಿಯಲ್ ಬ್ಯಾಂಕಿನ ಲೋನ್ ಅಲ್ಲಿ 70%, 30% is offered to private sector, almost 70% is given to general sector, big industries and big farmers. ಪ್ರೈವೇಟ್ ಸೆಕ್ಟರ್ ನಿಮಗೆ ಯಾರು ಸಣ್ಣ ಪುಟ್ಟ ವ್ಯಾಪಾರ ಉದ್ಯಮಗಳು ಬರ್ತವೆ, ಅದ್ರ ಜೊತೆಗೆ ಸಣ್ಣ ಕೃಷಿಕರು ಬರ್ತಾರೆ. 90% ಹ್ಯಾವ್ ಟು ಶೇರ್ 30% ಆಫ್ ದ ಗವರ್ಮೆಂಟ್ ಲೋನ್, ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ ಇದ್ದು. 70% ಇಸ್ ಬೀಯಿಂಗ್ ಶೇರ್ಡ್ ಬೈ ಬಿಗ್ ಇಂಡಸ್ಟ್ರಿಯಲಿಸ್ಟ್ ಅಂಡ್ ಬಿಗ್ ಫಾರ್ಮರ್ಸ್. ಸೊ ಹಾಗಾಗಿ ದ ಡಿಮಾಂಡ್ ಅಂಡ್ ಸಪ್ಲೈ ಇದೆಲ್ಲ ಎಲ್ಲಿ ವರ್ಕ್ ಆಗ್ಬೇಕು ಎಲ್ಲಿ ವರ್ಕ್ ಆಗ್ಬಾರ್ದು ಅಂತ ಸ್ಟೇಟ್ ಡಿಸೈಡ್ ಮಾಡ್ತದೆ. ಇಟ್ಸ್ ಎ ಕ್ರಿಯೇಷನ್ ಆಫ್ ದ ಸ್ಟೇಟ್. ಅದಕ್ಕೆ ನಾನು ಫಸ್ಟ್ ಹೇಳಿದೆ, ಡೆಮೋಕ್ರಸಿ ಇಸ್ ಎ ಪೊಲಿಟಿಕಲ್ ಅರೇಂಜ್ಮೆಂಟ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಕ್ಯಾಪಿಟಲ್ ಅಂತ. ಅದನ್ನೀಗ ಅವರು ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಇರುವವರು ಒಪ್ಪದಿರ್ಬೋದು, ಬಟ್ ಇಸ್ ಅ ಫ್ಯಾಕ್ಟ್, ಒನ್ ಹ್ಯಾಸ್ ಟು ಆಕ್ಸೆಪ್ಟ್. ಇವತ್ತು ನನಗೆ ಯಾಕೆ ಈಗ ಗವರ್ಮೆಂಟ್ ಮನಸ್ಸು ಮಾಡಿದ್ರೆ ಇಟ್ ಇಸ್ ಪಾಸಿಬಲ್, ರಾದರ್ ದ್ಯಾನ್ ಲೇಬರ್ಸ್ ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡುವ ಬದಲು ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಇದ್ದ ನಮ್ಮ ದೇಶದಲ್ಲಿ ಇದ್ದ ಲೇಬರ್ ಲಾಸ್ ಅನ್ನೇ ಅಮೆಂಡ್ ಮಾಡಿ, ಆಕ್ಚುಲಿ ಲಿಬರಲೈಸೇಷನ್ ಮಾರ್ಕೆಟ್ ಎಕಾನಮಿ ಬಂದ ಕೂಡಲೇ ಏನ್ ಮಾಡಿದ್ರು? ಮಾರ್ಕೆಟ್ ಎಕಾನಮಿ ತಂದವ್ರು ಯಾರು? ಲಿಬರಲೈಸೇಷನ್ ತಂದದ್ದು ಯಾರು? ದೇವ್ರು ತಂದ. ಇದೇ ಪೊಲಿಟಿಕಲ್ ಪಾರ್ಟಿಗಳಲ್ವಾ ಎಲ್ಲವನ್ನು ಕೂಡ ಲಿಬರಲೈಸ್ ಮಾಡಿದ್ದು, ಗ್ಲೋಬಲೈಸೇಷನ್ ತಂದದ್ದು, ಇದೆಲ್ಲ ಗವರ್ಮೆಂಟ್ ಪಾಲಿಸೀಸ್ ಆರ್ ಬೀನ್ ಮೇಡ್. ಸೊ ಆವತ್ತಿಗೆ ಮಾಡುವಾಗಲೇ ಸಾಕಷ್ಟು ಲೇಬರ್ ಲಾಸ್ ಅನ್ನು ತೆಗೆದ್ರು, ಕಾಂಟ್ರಾಕ್ಟ್ ಬಂತು, ಔಟ್ಸೋರ್ಸಿಂಗ್ ಬಂತು, ಗೆಸ್ಟ್ ಫ್ಯಾಕಲ್ಟಿ ಅಂತ 25 ಬಂತಲ್ಲಿ. ಅದು ಸಾಕಾಗ್ಲಿ ಅಂತ ಈಗ 2019 ಮತ್ತೆ 2020 28 ಲೇಬರ್ ಲಾಸ್ ಅನ್ನು ಮರ್ಜ್ ಮಾಡಿ 4 ಲೇಬರ್ ಕೋಡ್ಗಳನ್ನು ತಂದಿದ್ದಾರೆ. ಒಂದ್ಸಲ ಗವರ್ಮೆಂಟ್ ತಂದದ್ದು. ಇಷ್ಟೆಲ್ಲ ಲೇಬರ್ ಅನ್ನು ಒಂಥರ ಜೀತದಾಳು ತರ ಮಾಡ್ಲಿಕ್ಕೆ ಸ್ಟೇಟ್ ಮೆಜರ್ ತಗೊಳ್ಳುವಾಗ, ವಾಟ್ ಅಬೌಟ್ ದ ಕ್ಯಾಪಿಟಲ್? ಕ್ಯಾಪಿಟಲ್ ಹ್ಯಾಸ್ ಗಿವನ್ ಎ ಲಾಟ್ಸ್ ಆಫ್ ಪ್ರಯಾರಿಟಿ ಸೆಕ್ಟರ್. ಇನ್ಕಮ್ ಟ್ಯಾಕ್ಸ್ ಕಲೆಕ್ಟ್ ಮಾಡುವಾಗಲೂ ಕಾರ್ಪೊರೇಟ್ ಇಂಟ್ರೆಸ್ಟ್ ಅನ್ನು ಟ್ಯಾಕ್ಸ್ ರೇಟ್ 32% 25% ರೆಡ್ಯೂಸ್ ಮಾಡಿದ್ರು. ಸೊ ದಟ್ಸ್ ಹೌ ಸೆಡ್ ಮಾರ್ಕೆಟ್ ಇಸ್ ನಾಟ್ ಗಾಡ್ಸ್ ಕ್ರಿಯೇಷನ್, ಇಸ್ ಅ ಸ್ಟೇಟ್ಸ್ ಕ್ರಿಯೇಷನ್. ಹಾಗಾಗಿ ನಮಗೆ ದ ಪೊಲಿಟಿಕಲ್ ಎಕಾನಮಿ ಪರ್ಸ್ಪೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್. ಸೊ ಅದರ ಜೊತೆಗೆ ನಾವು ಆಲೋಚನೆ ಮಾಡಬಹುದು ಇನ್ನೋವೇಷನ್ ಬಗ್ಗೆ, ಟೆಕ್ನಾಲಜಿ ಬಗ್ಗೆ ಮಾತಾಡೋದು. ನಾನು ಹೇಳಿದಲ್ಲ,
ಅದರ ಸಮಸ್ಯೆನೇ ಅಲ್ಲ, ಯಾವುದೇ ಟೆಕ್ನಾಲಜಿ ಬರ್ಬೋದು, ಬಟ್ ಯಾವ ಉದ್ದೇಶಕ್ಕೆ ಬಳಸ್ತೀರಿ? ಇದು ಈ ಉದ್ದೇಶ ನಿಮಗೆ ಪ್ರಾಫಿಟ್ ಓರಿಯಂಟೇಶನ್ ಅಂತ ಆದ್ರೆ ನೀವೇನ್ ಮಾಡ್ತೀರಿ? ಯಾವುದೇ ಈಗ ಫೈಸರ್ ಉದಾರ ಬಂತು, ಅದೇನ್ ಮಾಡರ್ನ್ ಟೆಕ್ನಾಲಜಿ ಅಲ್ಲ? ಯಾಕೆ ಅವ್ರಿಗೆ ಇಡೀ ಉದ್ದೇಶದ್ದು ಲಾಭ ಮಾಡುದು, ಅಲ್ಲಿ ಎಷ್ಟು ಜನ ಸಾಯ್ತಾರೆ ಅಂತ ಹೇಳೋದು ಮುಖ್ಯ ಆಗಿಲ್ಲ ಅವರಿಗೆ. ಸೊ ಅಲ್ಲಿ ಒಂದು ಲಾರ್ಜರ್ ಸೊಸೈಟಿ, ಹ್ಯೂಮನ್ ಅಡ್ವಾಂಟೇಜ್, ಹ್ಯೂಮನ್ ಡೆವಲಪ್ಮೆಂಟ್ ಆ ಪರ್ಸ್ಪೆಕ್ಟಿವ್ ಇಲ್ಲ. ಕಾರ್ಪೊರೇಟ್ ಕ್ಯಾಪಿಟಲ್ ಗೇನ್ ಮಾತ್ರ, ಶೇರ್ ಹೋಲ್ಡರ್ಸ್ ಇಂಟ್ರೆಸ್ಟ್ ಮಾತ್ರ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಆದ್ರೆ, so technology definitely works against human being. It is not technology. It is not Okay. technology. It is the Okay. human being who, for what purpose that it is used. ಓಕೆ, So that is ಭವಿಷ್ಯದ what ದಿನಗಳ it ಬಗ್ಗೆ matters. ಕೊನೆಯ ಅಭಿಪ್ರಾಯ ಡಾಕ್ಟರ್ ಚಂದ್ರ ಪೂಜಾರಿ ಅವರೇ, ಭವಿಷ್ಯದ ದಿನಗಳ ಬಗ್ಗೆ ಏನಾದ್ರು ಆತಂಕ ಇದೆಯಾ ತಮ್ಗೆ? ಬಹುಶಃ ನಾನು ಹೇಳದಲ್ಲ, only a handful of people can, ಅಂದ್ರೆ those who can afford, especially the technology ಮೂವ್ ಆಗುದು, ಮತ್ತೆ ಅದರ ಜೊತೆಗೆ ಸ್ಟೇಟ್ ಕೂಡ ರಿಗರಸ್ ರೆಗ್ಯುಲೇಟ್, ಅದನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಸರಿಯಾದ ಮೆಜರ್ಸ್ ತಗೊಳ್ಳದಿದ್ರೆ ಈಗ ಏನಾಗ್ತದೆ ನೋಡಿ. ಈಗಾಗ್ಲೇ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನೀವು ಬೇರೆ ಬಿಡಿ, ನಮ್ಮಲ್ಲಿ ಯಾವ್ದು ಮೆಕನೈಸೇಷನ್ ಬಂದಾಗ, ಟ್ರ್ಯಾಕ್ಟರ್ಗಳು ಬಂದಾಗ ಏನಾಯ್ತು, ನಮ್ಮ ಎತ್ತಿನ ಗಾಡಿಗಳು, ಎತ್ತಲ್ಲಿ ಗದ್ದೆ ಉಳುದೆಲ್ಲ ಹಿಂದಕ್ಕೆ ಬಿಂತು. ಕಂಪ್ಯೂಟರ್ ಬಂದಾಗ ಒಂದು ಕಂಪ್ಯೂಟರ್ ಹಾಕಿ 4-5 ಜನ ಬ್ಯಾಂಕ್ ಎಂಪ್ಲಾಯೀಸ್ ಕೆಲಸ ಕಳ್ಕೊಂಡ್ರು. ಸೊ ಹೀಗಾಗಿ ಅದರಿಂದ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿದೆ, ಐ ಡೂ ಅಗ್ರಿ. ಬಟ್ ಆ ಪ್ರೊಡಕ್ಟಿವಿಟಿಯನ್ನು ಜನಸಾಮಾನ್ಯೊಟ್ಟಿಗೆ ಶೇರ್ ಮಾಡಬೇಕು, ಅಥವಾ ಯಾರೆಲ್ಲ ಟೆಕ್ನಾಲಜಿಯಿಂದ ರಿಪ್ಲೇಸ್ ಆಗ್ತಾರೋ ಅವರನ್ನು ಟ್ರೈನ್ ಮಾಡೋ ಜವಾಬ್ದಾರಿ ಯಾರು ತಗೊಳ್ಬೇಕು? ಸೊ ಅವರಿಗೆ ಒಂದು ಹೊಸ ಓರಿಯಂಟೇಶನ್ ಯಾರು ಕೊಡ್ಬೇಕು? ಇದು ಕೇವಲ ನಮ್ಮ ದೇಶದ ಥ್ರೂ ದ ವರ್ಲ್ಡ್, ಅನ್ಲೆಸ್ ದ ಗವರ್ಮೆಂಟ್ ಟೇಕ್ ಇನ್ ಕರೆಕ್ಟಿವ್ ಮೆಜರ್ಸ್, ದಟ್ಸ್ ಗೋಯಿಂಗ್ ಟು ಬಿ ಎ ಬಿಗ್ ಹ್ಯೂಮನ್ ಟ್ರಾಜಡಿ ನನ್ನ ಪ್ರಕಾರ. ಡನ್ ಸರ್. ಅಜಿತ್ ಶೆಟ್ಟಿ ಅವರೇ, ತಾವು ಅಲ್ಲಿನ ಸಂಘದವರ ಆಗಿರೋದ್ರಿಂದ ನಿಮ್ಮನ್ನ ಈಗಾಗಲೇ ಅನೇಕರು ಕಾಂಟ್ಯಾಕ್ಟ್ ಮಾಡಿದಾರ ಪರ್ಯಾಯ ವ್ಯವಸ್ಥೆ ಬಗ್ಗೆ, ಕೆಲವು NGOಗಳು ಸಹಾಯಕ್ಕೆ ಬಂದಿವೆ ಅಂತ ಮಾಹಿತಿ ಇದೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ ತಾವು? ಶೂರ್. ಒಂದು ಗುಡ್ ನ್ಯೂಸ್ ಅಂದ್ರೆ ಇಲ್ಲಿ US ಅಲ್ಲಿ ಕನ್ನಡಿಗರ ಅಷ್ಟು ಅಫೆಕ್ಟ್ ಆಗಿಲ್ಲ ಕಂಪೇರ್ ಟು ಎನಿ ಅದರ್ ಸೆಕ್ಟರ್. ತೆಲುಗು ಆಗಲಿ, ನಾರ್ತ್ ಇಂಡಿಯನ್ಸ್ ಆಗಲಿ, ಅವ್ರಿಗೆಲ್ಲರೂ ಕಂಪೇರ್ ಮಾಡಿದ್ರೆ ಕನ್ನಡಿಗರ ಸಂಖ್ಯೆ ಬಹಳ ಕಮ್ಮಿ. ಅಂಡ್ ಇನ್ಫ್ಯಾಕ್ಟ್ ಅದು ಒಂಥರ ನಮ್ಮ ನಾವು ಬ್ಯಾಂಗ್ಳೂರಿಂದ ಇರ್ಬೋದು, IT ಬ್ಯಾಕ್ಗ್ರೌಂಡ್ ಇರ್ಬೋದು ನಾವು, ಜೊತೆಗೆ ಲೈಕ್ ಏನಾಗಿದೆ, ಯಾವುದೇ ಒಂದು ಕಂಪನಿ ಆದ್ರೆ ಲೈಕ್ ಸುಮ್ಮನೆ ಲೇ ಆಫ್ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಈವನ್ ಟ್ಯಾಲೆಂಟ್ ಆಗಿ ಒಂದು ಡಿವಿಷನ್ ತೆಗೆದ್ಬಿಡ್ತಾರೆ. ಆ ಟೈಮಲ್ಲಿ ಸ್ಟಿಲ್ ಸ್ಕಿಲ್ಡ್ ಪೀಪಲ್ ಆರ್ ಇನ್ ಡಿಮ್ಯಾಂಡ್. ಸೊ ಕನ್ನಡಿಗರಿಗೆ ಅಷ್ಟು ಎಫೆಕ್ಟ್ ಆಗಿಲ್ಲ. ಬಟ್ ಹಲವಾರು ಬೇರೆ ಸಂಘದವರು ಮತ್ತು ಅವ್ರು ರೀಚ್ ಔಟ್ ಆಗಿದ್ದಾರೆ. ಸೊ ಅವರಿಗೆ ನಾವು ನಮ್ಮ ಗ್ರೂಪಲ್ಲೇ ಲೈಕ್ ವಿ ಆರ್ ಹೆಲ್ಪಿಂಗ್ ಔಟ್. ನಮ್ಮ ಕಂಪ್ನಿಲಿ ಏನಾಗ್ತಿದೆ ಅಂದ್ರೆ, ಇದು ಒಂದು ಹೆದರಿಕೆಯಲ್ಲೂ ಸುಮಾರು ಜನ ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಒಂದಷ್ಟು ಪೊಸಿಷನ್ ಖಾಲಿನೂ ಆಗ್ತಾ ಇದೆ. ಸೊ ನಾನು IT ಸೆಕ್ಟರ್ ಬ್ಯಾಕ್ಗ್ರೌಂಡ್ ಅವನೇ. ಸೊ ನಾವು ನಮ್ಮ ಗ್ರೂಪಲ್ಲಿ ವಿ ಆರ್ ಹೆಲ್ಪಿಂಗ್ ಈಚ್ ಅದರ್ ಟು ಸೇ, ಇನ್ಫ್ಯಾಕ್ಟ್ ನನ್ನ ಟೀಮಲ್ಲಿ ಒಂದೆರಡು ಪೊಸಿಷನ್ ಖಾಲಿ ಇದೆ. ಸೊ ಐ ಆಮ್ ರೀಚಿಂಗ್ ಔಟ್ ಟು ಪೀಪಲ್, ಸೇ ಓಕೆ ಬನ್ನಿ ಜಾಯ್ನ್ ಆಗಿ ಅಂತ. ಸೊ ಆ ಥರ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ಹೇಳ್ದಂಗೆ ಕನ್ನಡಿಗರ ಸೆಕ್ಟರ್ ಕಮ್ಮಿ ಇರೋದ್ರೆ ಒಂಥರ ಖುಷಿನೇ, ಬಟ್ ವಿ ಆರ್ ಆಲ್ ಹೆಲ್ಪಿಂಗ್ ಈಚ್ ಅದರ್. ಕೊನೆ ಪ್ರಶ್ನೆ ಅಜಿತ್ ಅವ್ರೆ, ಈಗ ಬೇರೆಯವರು ಅಂದ್ರೆ ತುಂಬಾ ವರ್ಷದಿಂದ ಇರೋರು ಇದಾರೆ ಅಲ್ಲಿ, ಮಕ್ಕಳ ಸ್ಕೂಲ್ ಇರ್ಬೋದು, ಬೇರೆ ಕಮಿಟ್ಮೆಂಟ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಈ H1 ವೀಸಾದಲ್ಲಿ ಇರೋ ಅವರು ಒಂದ್ ವೇಳೆ ಪರ್ಯಾಯ ಉದ್ಯೋಗ ಸಿಗದೆ ಇದ್ರೆ ಭಾರತಕ್ಕೆ ವಾಪಸ್ ಬರೋದು ಕಷ್ಟ ಆಗತ್ತೆ. ಏನಾದ್ರೂ US ತನ್ನ ಪಾಲಿಸಿಯಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಬೋದಾ ಇಮಿಗ್ರೇಷನ್ ಪಾಲಿಸಿಯಲ್ಲಿ? ಇಸ್ ದೇರ್ ಎನಿ ಚಾನ್ಸಸ್? ರೈಟ್ ನಾವು ಏನಾಗಿದೆ ಅಂದ್ರೆ, ನಮ್ಮ ರಷ್ಯನ್ ವಾರ್ ಇಂದ ಇಂಡಿಯಾ ಅಲ್ಲಿ ಸಪೋರ್ಟ್ ಮಾಡೋದ್ರಿಂದ ಸ್ವಲ್ಪ ನಮ್ಮ ರಿಲೇಷನ್ಸ್ ಅಷ್ಟು ಇದಿಲ್ಲ. ಸೊ ದೇ ವಿಲ್ ನಾಟ್ ಚೇಂಜ್ ಎನಿ ಸ್ಪೆಸಿಫಿಕ್ ಪಾಲಿಸಿ ಟುವರ್ಡ್ಸ್ ಇಂಡಿಯಾ. ಅದು ಒಂದು ದೊಡ್ಡ ಸಂಕಷ್ಟದಲ್ಲಿದೆ. ಬಟ್ ಇದು ಅವರು ಇಮಿಗ್ರೇಷನ್ ಪಾಲಿಸೀಸ್, ಎಲೆಕ್ಷನ್ ಇದಕ್ಕೆಲ್ಲ ಮ್ಯಾಟರ್ ಆಗುತ್ತೆ. ಬಟ್ ಆ ಇಮಿಗ್ರೇಷನ್ ಪಾಲಿಸಿ ಸ್ಟ್ರಿಕ್ಟ್ ಆಗಿರೋದ್ರಿಂದನೇ ಕಂಟಿನ್ಯೂ ಸ್ವಲ್ಪ ಲೈಕ್ ಸರ್ಟನ್ ಲೆವೆಲ್ಸ್ ಆಗಿರುತ್ತೆ. ನೀವೆಲ್ಲ ಲೂಸ್ ಮಾಡಕ್ ಆಗೋದಿಲ್ಲ. I don't see any corrections going to happen in immigration law right away. ಈ 60 days ಅಲ್ಲಿ ಏನಿದೆ, that is all, that's going to stay like that for some time. But ಇದು ಆಗಿದೆ, ಇನ್ ಪಾಸ್ಟ್ ಅಲ್ಲೂ ಆಗಿದೆ. ಪೀಪಲ್ ಹ್ಯಾವ್, ನಾನು ಹೇಳ್ದಂಗೆ F1 ವೀಸಾದಲ್ಲಿ ಹೋಗಿದ್ದಾರೆ. ಯಾರು ಇಲ್ಲಿ ಇರಲೇಬೇಕು, ಇಲ್ಲಿ ನನ್ನ ಮಕ್ಳುಗಳು ನಾವು ಹೋಗಕ್ಕಾಗಲ್ಲ. ಅಥವಾ ತುಂಬಾ ಜನನು ಲೈಕ್ ಐ ಹ್ಯಾವ್ ಸೀನ್ ಎ ಲಾಟ್ ಆಫ್ ಡಿಫ್ರೆಂಟ್ ಸಿನಾರಿಯೋ ವೇರ್ ಪೀಪಲ್ ಹ್ಯಾವ್ ಅವ್ರ ಮಕ್ಳು ದೊಡ್ಡವರಾಗಿದ್ದಾರೆ, ಸ್ಕೂಲಲ್ಲಿ ಇಂಡಿಯಾದಲ್ಲಿ ಇನ್ನೂ ಶುರು ಆಗಿಲ್ಲ. ಆಮೇಲೆ ಅವ್ರಿಗೆ ಮಕ್ಳುಗಳಿಗೆ ಇಷ್ಟ ಇರಲ್ಲ, ನೀವು ಹೋಗ್ತೀವಿ ಅಂದ್ರೆ ಮಕ್ಳುಗಳು ಬರಕ್ಕೆ ಇಷ್ಟಪಡಲ್ಲ. ಸೊ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್ ಆರ್ ದೇರ್. ಬಟ್ like over the time things will settle down and people have moved out and settled down. ಡನ್. ಓಕೆ, ಚಾಣಕ್ಯ ರಾಜಗೋಪಾಲ್ ಅವರೇ, UK ಈ ತರದ ಏನಾದ್ರು ಸಂಘಗಳು ಗ್ರೂಪ್ ಗಳನ್ನ ಮಾಡ್ಕೊಂಡಿದ್ದಾರಾ ತೊಂದರೆ ಸಿಗ್ತವ್ರಿಗೆ ಸಹಾಯ ಮಾಡೋದಕ್ಕೆ? ನಿಮ್ ಗಮನಕ್ಕೆ ಏನಾದ್ರು ಬಂದಿದ್ಯಾ? ಬೇಕಾದಷ್ಟಿದೆ. ಇವಾಗ ಮ್ಯಾಂಚೆಸ್ಟರ್ ಅಲ್ಲೇ ನಾವು 2021 ಅಲ್ಲಿ
ಹತ್ರ ಹತ್ರ 500 ಸ್ಟೂಡೆಂಟ್ಸ್, ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಜಸ್ಟ್ ಫ್ರಮ್ ಇಂಡಿಯಾ. ಸಾರಿ, ಈ ನಾರ್ತ್ ವೆಸ್ಟ್ ಯೂನಿವರ್ಸಿಟೀಸ್ ಅಲ್ಲಿ ಓದೋ ಮಕ್ಕಳೆಲ್ಲ ಯಾವಾಗ ವೆನ್ ದೇ ಕುಡ್ ನಾಟ್ ಗೋ ಟು ಕಾಲೇಜಸ್ or take up part-time jobs, those who are depending on the livelihoods on those part-time jobs, we formed a little organization and helped them, providing them groceries for almost 6 months to 9 months, helped with their rentals for the accommodations, and also we negotiated with universities to extend their fee payment for a longer period. And also some of the universities were good enough to give some help in the name of um, they have a policy where they can give some money back to the students. ಸೊ ಅದೆಲ್ಲ ನಾವು ಸಾಕಷ್ಟು ಮಾಡಿದ್ವಿ. ನಾಟ್ ಜಸ್ಟ್ ಕನ್ನಡ ಸಂಘ, ಇಲ್ಲಿ ನಾರ್ತ್ ಯು ಕೆ, ಇಲ್ಲಿ ಕನ್ನಡ ಸಂಘ ನಾರ್ತ್ ಯು ಕೆ ಅಂತ ಮ್ಯಾಂಚೆಸ್ಟರ್ಲಿದೆ. ಸೊ ನಮ್ಮ ಕಡೆಯಿಂದ ಸಾಕಷ್ಟು ಸಹಾಯ ಮಾಡಿದ್ವಿ ಎಲ್ಲ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೂ. ಇದೇ ತರ ಅಪ್ ಅಂಡ್ ಡೌನ್ ದ ಕಂಟ್ರಿ, ಯು ಕೆ ಇರಲಿ, ಎಲ್ಲ ಸಂಘಗಳು, ಎಲ್ಲ ಇಂಡಿಯನ್ ಅಸೋಸಿಯೇಷನ್ಸ್, ಆರ್ಗನೈಸೇಷನ್ಸ್ ಏನಿದೆ ಎಲ್ಲ ಒಟ್ಟುಗೂಡ್ಕೊಂಡು ಅವ್ರವ್ರ ಏರಿಯಾದಲ್ಲಿ ಏನೇನು ಸಹಾಯ ಆಗುತ್ತೋ, ನಾಟ್ ಜಸ್ಟ್ ಫಾರ್ ಸ್ಟೂಡೆಂಟ್ಸ್ ಬಟ್ ಯಾರ್ಯಾರು ಕಷ್ಟ ಆಗಿದೆಯೋ ಅವ್ರಿಗೆಲ್ಲ ಸಹಾಯ ಮಾಡಿದ್ರು. ಸೊ ಅದೊಂದು ವರ್ಕಬಲ್ ಮಾಡೆಲ್ ಇದೆ. ಸೊ ಮುಂದಕ್ಕೆ ನಮ್ಗೆ ಅಂತ ಏನಾದ್ರೂ ಒಂದು ಪರಿಸ್ಥಿತಿ ಬಂದ್ರೆ, ಸೊ ಐ ಆಮ್ ಶ್ಯೂರ್ ವಿ ವಿಲ್ ಫಾಲ್ ಬ್ಯಾಕ್ ಆನ್ ದಟ್. ನೀವಾಗಲೇ ಕಾರ್ತಿಕ್ ಅವ್ರ ಹತ್ರ ಒಂದು ಪ್ರಶ್ನೆ ಕೇಳಿದ್ರಿ, ವಿಲ್ ದ ಇಂಡಿಯನ್ ಗವರ್ಮೆಂಟ್ ಗಿವ್ enough support or employment to people returning to India? Karthik sir said a very good point. Will they take up all the kind of jobs that are being offered by India? But there's a little technicality. Idu ಒಂದು unfortunate incident ಆಯ್ತು ರೀಸೆಂಟ್ ಆಗಿ. ಅದರಿಂದ we kind of realized where we stand as Indians in a foreign country. Maybe Indians who are here on in America on a visa or here on work permit may get offers from Indian government or support from Indian government because they are still on an Indian passport. But the question here is, will the Indian government help people who have taken up foreign passports or foreign citizenships? When they come back in these kind of economic situations, are they ready to help us? ಎಸ್, ಅದನ್ನ ನೋಡ್ಬೇಕು ಏನಾಗುತ್ತೆ ಅಂತ. ಡನ್. ನಾಲ್ವರು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ಎಲ್ರಿಗೂ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಆದ್ಮೇಲೆ ಇದಾಗಿತ್ತು ವಾರ್ತಾ ಭಾರತೀಯ ವಿಶೇಷ ಚರ್ಚಾ ಕಾರ್ಯಕ್ರಮ. ಈ ತರದ ಕಾರ್ಯಕ್ರಮಗಳನ್ನ, ಬೇರೆ ಬೇರೆ ಸಂವಾದಗಳನ್ನ ನೀವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ.